ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಕರುಣಾ ಕಟಾಕ್ಷದಿಂದ, ಶ್ರೀರಾಮಚಂದ್ರನ ಕರುಣಾ ಕಟಾಕ್ಷದಿಂದ ನಾವು ಇದನ್ನು ನೋಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಪರಮಾರ್ಥ ಚಿಂತಾಮಣಿ. ಇವತ್ತು ಪರಮಾರ್ಥ ಚಿಂತಾಮಣಿಯಲ್ಲಿ 132 ಅವಿದ್ಯೆಯ ರೂಪಭೇದಗಳು ಅಂತ ನೋಡಬೇಕಾಗಿದೆ. ನಿನ್ನೆ ಕೆಲವು ಪ್ರಶ್ನೆಗಳನ್ನ ತಗೊಂಡು ಸ್ವಲ್ಪ ಚಿಂತನೆ ಮಾಡಿದ್ವಿ. ಇವತ್ತು ಅವು ಎಲ್ಲ ಪ್ರಶ್ನೆಗಳಿಗೂ ನಮ್ಗೆ ಉತ್ತರ ಕೊಡ್ತಾರೆ ಸ್ವಾಮಿಗಳೇ. ಅದನ್ನು ನೋಡೋಣ. 132 ಅವಿದ್ಯೆಯ ರೂಪಭೇದಗಳು. ನಾವು ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ಅಂತಾನೆ ನಾವು ಬೇಸಿಕ್ ನಿನ್ನೆ ಏನು ಹೇಳಿದ್ವೋ ಅದನ್ನು ಮೆಲ್ಕು ಹಾಕೊಂಡು ಹೋದರೆ ಇವತ್ತು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ಮೊದಲನೇದಾಗಿ ಎಕ್ಸಾಂಪಲ್ ತಗೊಳ್ಬೇಡ. ಹಾವು ಹಗ್ಗ ಲೌಕಿಕದಲ್ಲಿರುವಂಥದ್ದು, ಪ್ರತಿಯೊಬ್ಬರಿಗೂ ಅನುಭವದಲ್ಲಿರುವಂಥದ್ದು. ಈಗ ನಾವು ಹಾವು ಅಂತ ಭಯಪಡ್ತಾ ಇದ್ದೀವಿ. ಯಾಕೆ? ಅಲ್ಲಿ ಇದ್ದ ಹಾಗೆ ನೋಡಲಿಲ್ಲ. ಕೊನೆಗೆ ನಾನೇನು ಮಾಡ್ತೇನೆ, ಹಾವು ಅಂತ ಭಯಪಡ್ತಾ ಇದ್ದಾಗ ಮುಂದಕ್ಕೆ ಹೋಗೋದೇ ಇಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡ್ತೇನೆ. ಒಂದು ಹೆಜ್ಜೆ ಹಾಕಿದ್ದಿದ್ರೆ ಸತ್ಕಿತ್ತು ಹೋಗ್ಬಿಡ್ತಾ ಇದ್ದೆ ಹಾವು ಕಚ್ಚಿದ್ರೆ ಅಂತ. ಆ ಕಡೆಯಿಂದ ಬರೋರು ಹೇಳ್ತಾರೆ, ಯಾಕಪ್ಪ ನಿಂತ್ಕೊಂಡ್ಬಿಟ್ಟೆ, ಹೋಗು ಅಂತ. ಸ್ವಾಮಿ ಹಾವಿತ್ತಲ್ಲಿ, ಅದಕ್ಕೋಸ್ಕರ ಹೋಗ್ತಾ ಇಲ್ಲ ಅಂತ ಹೆದರ್ಕೊತಾ ಇರ್ತಾನೆ, ನಡುತ್ತಾ ಇದ್ದಾನೆ. ಅವ್ರು ಹೇಳ್ತಾರೆ ಹಾವಲ್ಲ ಹಗ್ಗ ಅಂತಾರೆ. ಈಗ ಇವನಿಗೆ ಸಂಶಯ ಬರುತ್ತೆ, ಅರೆ ನಾನು ಹಾವು ಕಂಡಿದ್ದೀನಿ, ಇವ್ರು ಹಗ್ಗ ಅಂತಾರಲ್ವಾ ಅಂತ ಡೌಟ್ ಬರುತ್ತೆ. ಯಾವಾಗ ಡೌಟ್ ಬರುತ್ತೋ ಈಗ ತರ್ಕ ಮಾಡಬೇಕು. ಅದು ಹೇಗೆ? ಅಲ್ಲಿ ಎಡೆ ಎತ್ತಿತ್ತು, ಅಲ್ಲಿ ಸ್ವಲ್ಪ ಗಾಳಿ ಆಡ್ತಾ ಇತ್ತು. ಗಾಳಿ ಆಡೋದ್ರಿಂದ ಹಗ್ಗ ಸ್ವಲ್ಪ ಹಿಂಗಿಂಗೆ ಅಲ್ಲಾಡೋದ್ರಿಂದ ಹಗ್ಗ ಬೇರೆ ಹೀಗೆ ಬಿದ್ದಿತ್ತು ಸ್ವಲ್ಪ ಹಾವಿನ ಥರ. ಇವನು ಹಾವು ಅನ್ಕೊಂಡ ನಸುಗತ್ತಲೆ. ಆದ್ದರಿಂದ ಈಗ ಇಲ್ಲಿ ಕೊನೆಗೆ ಅವನು ಹೇಳ್ತಾನೆ, ಸಂಶಯ ಬರುತ್ತೆ. ಮತ್ತೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ತಪ್ಪ ಕರೆಕ್ಟಾ ಹಗ್ಗವ ಹಾವ ಅಂತಂದರೆ ಅವನು ಟಾರ್ಚ್ ಹಾಕಿ ತೋರಿಸ್ತಾನೆ. ತೋರಿಸಿದ ತಕ್ಷಣ ನನಗೆ ಡೌಟ್ ಕ್ಲಿಯರ್ ಆಗಿಬಿಡುತ್ತೆ, ಮುಗಿದೋಯ್ತು. ಇಲ್ಲಿ ಇದ್ದದ್ದನ್ನು ಇದ್ದ ಹಾಗೆ ಮೊದಲನೇ ಸರಿ ನೋಡಿದ್ದಾಗಲೇ ಅವನಿಗೆ ಹಗ್ಗ ಅಂತ ಗೊತ್ತಾಗ್ಬಿಟ್ಟಿದ್ರೆ ನಿಜವಾಗ್ಲೂ ಅವನಿಗೆ ಹಾವಂತ ಭಯ ಮಾಡ್ಕೊತಾ ಇರಲಿಲ್ಲ, ಗೊತ್ತಾಗಲಿಲ್ಲ. ಯಾಕೆ? ಕತ್ತಲೆ. ಅದನ್ನು ಮೊದಲನೇ ತಪ್ಪು. ಯಾವಾಗ ನಾನು ಮೊದಲನೇ ತಪ್ಪು ಮಾಡಿದ್ನೋ ಅದನ್ನು ಹಾವು ಅಂತಲೋ, ನಾನು ಹಾವು ಅಂತ, ಇನ್ಯಾರೋ ನೀರಿನ ಕೋಡಿ ಮಾಡ್ಕೋಬೋದು, ಇನ್ಯಾರೋ ನೆಲದ ಬಿರುಕು ಮಾಡ್ಕೋಬೋದು, ಇನ್ಯಾರೋ ಹೂವಿನ ಮಾಲೆ ಮಾಡ್ಕೋಬೋದು. ಒಟ್ಟಿನಲ್ಲಿ ತಪ್ಪಾಗಿ ಮಾಡ್ಕೊತೀವಿ. ಇದು ಎರಡನೇದು. ಅಲ್ಲಿ ಏನಾಯಿತು? ತಪ್ಪಾಗಿ ನಾವು ಮಾಡಿಕೊಡೋದು. ಆ ಕಡೆಯಿಂದ ಬಂದವನು ಹೇಳ್ತಾನೆ, ಸ್ವಾಮಿ ಅದು ಹಾವಲ್ಲ ಹಗ್ಗ ಅಂತಾನೆ. ನನಗಿವಾಗ ಸಂಶಯ ಬರುತ್ತೆ. ಇದಕ್ಕೆ ಸಂಶಯ ಜ್ಞಾನ ಅಂತಾರೆ. ಸೊ ಅವ್ನು ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ನನಗೆ ಕ್ಲಿಯರ್ ಆಗಿಬಿಡುತ್ತೆ. ಅಲ್ಲಿ ಏನಾಯಿತು? ಇದ್ದದ್ದನ್ನು ಇದ್ದಾಗ ನೋಡದೇ ಇದ್ದಿದ್ದು ಮೊದಲನೇ ತಪ್ಪು. ಅದ್ರ ಬದಲು ನಾನು ಬೇರೆ ರೀತಿ ಅದನ್ನು ತಿಳ್ಕೊಂಡಿದ್ದು ಎರಡನೇ ತಪ್ಪು. ಆ ಎರಡು ತಪ್ಪುಗಳಿಂದ ಮೂರನೇದು ನನಗೆ ಸಂಶಯ ಬರುತ್ತೆ. ಅವಾಗ ನಾನು ತರ್ಕ ಮಾಡಬೇಕು. ಇಷ್ಟು ಇದು ಗೊತ್ತಾಯಿತು. ಇಲ್ಲಿ ನನಗೆ ಅರ್ಥ ಆಯಿತು. ಈಗ ಇಲ್ಲಿ ನನ್ನಲ್ಲಿ ಏನಾಗ್ತಾ ಇದೆ? ಈಗ ನಾವೆಲ್ಲರೂ ಏನು ಅನ್ಕೊತೀವಿ, ಸ್ವಾಮಿ ಇದು ನಾನು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇಷ್ಟು ದಪ್ಪ ಇದ್ದೀನಿ, ಇಷ್ಟು ಉದ್ದ ಇದ್ದೀನಿ, ಇಷ್ಟು ಕರ್ಗಿದ್ದೀನಿ, ಬೆಳ್ಳಗಿದ್ದೀನಿ, ಗಂಡಸು ಹೆಂಗಸು ಎಲ್ಲ ಹೇಳ್ತೀವಿ. ಎಜುಕೇಷನ್ನಿಂದ ಡಾಕ್ಟ್ರು, ಇಂಜಿನಿಯರು, ಹೌಸ್ ವೈಫು ಅಂತೀವಿ. ಶ್ರೀಮಂತರು, ಬಡವರು, ಕುರೂಪಿಗಳು, ಸುಂದರ, ಮತ್ತು ವಿದ್ಯಾವಂತ, ಅವಿದ್ಯಾವಂತ, ರೋಗಿಷ್ಠ, ಆರೋಗ್ಯವಂತ, ಹೀಗೆಲ್ಲ ನಾವು ಮಾಡ್ಕೊಂಡ್ಬಿಡ್ತೀವಿ. ನಾನು ಅಂತ ಇದನ್ನು ಹಿಡ್ಕೊತೀವಿ. ಶಾಸ್ತ್ರ ಏನು ಹೇಳುತ್ತೆ? ಅಪ್ಪ ಇದನ್ನೇನಲ್ಲ ಕಣೋ ಅಂತ ಹೇಳುತ್ತೆ. ಆವಾಗ ಶಾಸ್ತ್ರ ಏನು ಹೇಳುತ್ತೆ?
ತತ್ವಮಸಿ ಶ್ವೇತಕ್ಕಿತ್ತು, ನೀನು ಇದಲ್ಲ ಕಣಪ್ಪ, ನೀನು ಬ್ರಹ್ಮಸ್ವರೂಪ ಅನ್ನತ್ತೆ. ಈಗ ನಮಗೆ ಸಂಶಯ ಬರುತ್ತೋ ಇಲ್ವೋ, ಏನು ಸ್ವಾಮಿ ನನಗೆ ದುಃಖ ಎಲ್ಲ ಇದೆ ನನ್ನದರಲ್ಲಿ, ನೀವೇನೋ ನೋಡಿದ್ರೆ ಬ್ರಹ್ಮಸ್ವರೂಪ ಅಂತೀರ, ಹೇಗೆ ಸಾಧ್ಯ ಅಂತ ಪ್ರಶ್ನೆ ಕೇಳ್ತೀನಿ. ಆದ್ದರಿಂದ ಇಲ್ಲಿ ಕೊನೆಗೆ ನನಗೆ ಸಂಶಯ ಬರುತ್ತೆ. ಸಂಶಯ ಬಂದಾಗ ನಾವು ಅವಸ್ಥಾತ್ರೆ ವಿಚಾರ ನೋಡಿಕೊಂಡು ಚಿಂತನೆ ಮಾಡಿದ್ದಕ್ಕೆ, ಹೌದು ನನ್ನ ಈ ನಿಜವಾದ ಸ್ವರೂಪ ಇದಲ್ಲ, ಇದು ಡೂಪ್ಲಿಕೇಟ್, ಇದು ದೃಶ್ಯ ಪ್ರಪಂಚದಲ್ಲಿ ಇರೋದು ಅಂತ ನಮ್ಗೆ ಕ್ಲಿಯರ್ ಆಗಿದೆ. ಅಲ್ಲಿ ಇಲ್ಲೇನಾಯಿತು, ನಾನು ಮೊದಲೇ ಆತ್ಮಸ್ವರೂಪ ಅಂತ ತಿಳ್ಕೊಂಡಿದ್ದಿದ್ರೆ ಇದನ್ನ ನಾನು ಹುಟ್ಟು ಬಂದಿದ್ದೀನಿ, ಬೆಳೆಯುತ್ತೆ, 4 ಬದಲಾವಣೆಗಳಾಗುತ್ತೆ, ನಾನು ಸತ್ತೋಗ್ತೀನಿ, ನಾನು ದುಃಖ ಅನುಭವಿಸ್ತೀನಿ, ರೋಗ, ಈ ಪ್ರಶ್ನೆನೇ ಇರಲ್ಲ. ಇದು ತಪ್ಪಾಗಿ ತಿಳ್ಕೊಳ್ಳೋದು. ಎಲ್ಲಿ ಎಚ್ಚರದಲ್ಲಿ ಜನಕ ಮಹಾರಾಜ ಅಂತ, ಕನಸಿನಲ್ಲಿ ಭಿಕ್ಷುಕ ಅಂತ, 12 ವರ್ಷಗಳ ಕಾಲ ಪರಕಾಲ ಭಿಕ್ಷೆ ಎಲ್ಲ ಗೊತ್ತು ನಮಗೆ. ಆದ್ದರಿಂದ ಇಲ್ಲಿ ಗುರುಗಳು ಬಂದಿದ್ದೆ ಹೇಳಿದ ತಕ್ಷಣ ಅವಸ್ಥಾತ್ರೆ ವಿಚಾರದಿಂದ ನೋಡಿಕೊಂಡು ತಿಳ್ಕೊಂಡ್ವಿ, ಅಥವಾ ಅದರ ಜೊತೆಗೆ ಸಾಧನೆ ಮಾಡಿ ತತ್ವದಲ್ಲಿ ನಿಂತರೆ, ಹೌದು ನನ್ನ ನಿಜವಾದ ಸ್ವರೂಪ ಇದಲ್ಲ, ಇದು ವ್ಯವಹಾರಕ್ಕೋಸ್ಕರ ಉಪಯೋಗಿಸೋದು, ಪಾರಮಾರ್ಥಿಕವಾಗಿ ನಿಜವಾಗ್ಲೂ ನನ್ನ ಸ್ವರೂಪ ಪರಮಾತ್ಮನೇ, ಇಷ್ಟು ಗೊತ್ತಿದೆ. ಇಲ್ಲಿ ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡ್ಲಿಲ್ಲ, ಅದ್ರ ಬದಲು ತಪ್ಪಾಗಿ ಜನಕ ಮಹಾರಾಜ ಭಿಕ್ಷುಕ ಅಂತ ತಿಳ್ಕೊಂಡೆ. ಗುರುಗಳು ಬಂದು ನೀನು ಆತ್ಮಸ್ವರೂಪ ಅಂದಾಗ ನನಗೆ ಸಂಶಯ ಬರುತ್ತೆ, ಕ್ವಶನ್ ಬರುತ್ತೆ. ನಾನು ಇವಾಗ ವಿಚಾರ ಮಾಡಬೇಕಾಗಿದೆ, ಕಂಡಿದ್ದೆಲ್ಲ ಹಾಲಲ್ಲ, ಕಂಡಿದ್ದೆಲ್ಲ ಸತ್ಯವಲ್ಲ ಅಂತ ಆಯಿತು, ಇಷ್ಟಂತೂ ಗೊತ್ತಾಯಿತು. ಇಲ್ಲಿ ನಾನು ಕನ್ನಡದಲ್ಲಿ ಹೇಳಿದೆ, ಅದನ್ನೇ ಮೊದಲನೇದು ಇದ್ದದ್ದನ್ನಿದ್ದಾಗ ನೋಡಲಿಲ್ಲ, ಅಗ್ರಹಣ, ಅದನ್ನು ವಿಪರೀತ ಗ್ರಹಣ, ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು. ಜನಕ ಮಹಾರಾಜ ಮತ್ತು ಭಿಕ್ಷುಕ, ಹಾವು, ಈ ಥರದ್ದೆಲ್ಲ ತಿಳ್ಕೊಳ್ಳೋದು ವಿಪರೀತ ಜ್ಞಾನ, ಬೇರೆ ರೀತಿ ತಿಳ್ಕೊಳ್ಳೋದು. ಅವ್ರು ಯಾರೋ ಬಂದಿದ್ದೆ ಹೇಳ್ತಾರೆ, ಅಪ್ಪ ನೀನು ದೇವ್ರ ಸ್ವರೂಪ ಅಂತ, ಸಂಶಯ ಜ್ಞಾನ. ಈ 3 ಅವಿದ್ಯೆ ಇರೋದು ನಮ್ಮ ಶಾಸ್ತ್ರದಲ್ಲಿ, ಇನ್ನು 3 ಬಿಟ್ಟು ಎಲ್ಲೂ ಇಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಇನ್ನು ಕೆಲವರು ಇದಕ್ಕೆ ಮೂಲ ಅವಿದ್ಯೆ ಅಂತ ಮಾಡಿ ತಪ್ಪೇ ಬಿಡಿಸ್ಬಿಟ್ಟಿದ್ದಾರೆ. ನಮ್ಗೆ ಇವಾಗ ಅದರ ವಿಚಾರ ಬೇಡ. ಸೊ ಇದು ಬೇಸ್ಮೆಂಟ್, ಇದನ್ನು ಚೆನ್ನಾಗಿ ಇಟ್ಕೊಳ್ರಿ. ಈಗ ನಾನು ಏನು ಹೇಳ್ತೀನೋ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ತಿಳಿಯದಿರುವುದು, ತಪ್ಪಾಗಿ ತಿಳಿಯುವುದು, ಇವೆರಡನ್ನೂ ಅವಿದ್ಯೆ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಮೂರು ಸೇರಿಸ್ಕೋಬಹುದು. ತಿಳಿದೇ ಇರೋದು, ತಪ್ಪಾಗಿ ತಿಳಿಯೋದು. ತಿಳಿದೇ ಇರೋದು ಅಂದರೆ ಬ್ರಹ್ಮಸ್ವರೂಪ ನಾನು ತಿಳಿದೇ ಇರೋದು, ಹಗ್ಗ ಅಂತ ತಿಳಿದೇ ಇರೋದು. ತಪ್ಪಾಗಿ ತಿಳಿಯೋದು ಅಂದರೆ ಹಾವು ಗೀವು ಅಂತ, ಶರೀರ ನಾನು ಅಂತ ತಿಳ್ಕೊಳ್ಳೋದು. ಮತ್ತು ಸಂಶಯ, ಅವರು ಹೇಳ್ತಾರೆ ಹಗ್ಗನಪ್ಪ ಅಂತ, ಆತ್ಮಸ್ವರೂಪ ಅಂತ ಹೇಳ್ತಾರೆ, ನನಗೆ ಸಂಶಯ ಬರುತ್ತೆ, ಇದನ್ನು ಸಂಶಯ ಜ್ಞಾನ ಅಂತಾರೆ. ಈ 3 ಶಾಸ್ತ್ರದಲ್ಲಿ, ಸಂಸ್ಕೃತದಲ್ಲಿ ಅವಿದ್ಯೆ ರಾಂಗ್ ನಾಲೆಡ್ಜ್ ಅಂತ ಕರೀತಾರೆ. ಕೊನೆಗೆ ಅವರು ಅದು ಹೇಳಿದ ತಕ್ಷಣ, ಅದು ಹಗ್ಗ ಅಂದಿದ ತಕ್ಷಣ ಅವಾಗ ನನಗೆ ಸಂಶಯ ಬರುತ್ತೆ. ಪರಮಾತ್ಮನ ಸ್ವರೂಪನೇ ಏನು ಅಂದಿದ ತಕ್ಷಣ ನನಗೆ ಸಂಶಯ ಬರುತ್ತೆ. ಆವಾಗ ಏನಾಗುತ್ತೆ, ಓಹೋ ಇದ್ರೂ ಇರ್ಬೋದು, ಹಾವು ಅಲ್ಲದೆ ಇದ್ರೆ ಹಗ್ಗಾದರೂ ಇರ್ಬೋದು, ಹಾವಾದರೂ ಇರ್ಬೋದು, ಹಾಗೂ ಹೀಗೂ ಅಂತ ಸಂಶಯ ಬರುತ್ತಲ್ವ. ಹೀಗಿದ್ದೀತು ಅಂತ ತರ್ಕಿಸೋದು, ಹೀಗಿರಲಾರ್ದು ಅಂತ ತರ್ಕಿಸೋ ಇವುಗಳು ಸರಿಯಾಗಿ ತಿಳಿದುಕೊಳ್ಳದೇ ಇರೋದ್ರಿಂದ ಆಗಿರೋದಲ್ವ. ನಾನು ಇದ್ದಂಗೆ ಮೊದಲೇ 12 ಗಂಟೆಯಲ್ಲಿ ನಾನು ಹಗ್ಗ ಅಂತ ಗೊತ್ತಾದರೆ ಹಾವು ಅಂತ ಮಾಡ್ಕೊತೀನ, ಬೇರೆ ಇನ್ನು ಮಿಕ್ಕಿರೋ 2 ಪ್ರಶ್ನೆಗಳೇ ಇಲ್ಲ. ನಾನು ನಿಜವಾಗ್ಲೂ ನನ್ನ ಸ್ವರೂಪ ಆತ್ಮ ಅಂತ ತಿಳ್ಕೊಂಡ್ಬಿಟ್ರೆ ಈ ಶರೀರವನ್ನು ನಾನು ಅಂತ ತಿಳ್ಕೊತೀನ, ಸಂಶಯ ಬರುತ್ತೆ, ಏನೂ ಬರೋದಿಲ್ಲ. ಇದಿಷ್ಟಂತೂ ಗೊತ್ತಾಯ್ತು. ಆದ್ದರಿಂದ ನಿಜವನ್ನು ತಿಳಿಯದಿರುವುದು ಎಂಬ ಅವಿದ್ಯೆಯನ್ನು ನಾವು ಮೊದಲು ವಿಚಾರಿಸ್ಬೇಕು. ಈಗ ಇಷ್ಟರ ಬಗ್ಗೆ ಚಿಂತನೆ ಮಾಡೋಕ್ಕೆ ಶುರು ಮಾಡ್ತಾರೆ. ತುಂಬ ಚೆನ್ನಾಗಿದೆ, ಗಮನ ಕೊಟ್ಟು ಕೇಳಿ, ಮತ್ತೆ ಓದಿ. ಈಗ ಮೊದಲು ಎತ್ಕೊಂತಾನೆ ಏನು ಮಾಡ್ತಾರೆ ಅವರು, ವ್ಯವಹಾರದ ದೃಷ್ಟಿಯಿಂದ ಇಲ್ಲಿ ವಿಷಯಗಳನ್ನ ಪರೀಕ್ಷೆ ಮಾಡ್ತಾರೆ.
ಮೊದಲು ಇಲ್ಲಿ ಅವಸ್ಥೆ ಒಳಗಡೆ ಏನೇನಿದೆಯಪ್ಪ, ಅರ್ಧ ಡಜನ್ ಇದೆ ಗೊತ್ತು ನಮಗೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ, ಕಾರ್ಯಕಾರಣ, ಭಾವ. ಇವುಗಳನ್ನ ಇಲ್ಲಿ ವ್ಯವಹಾರ ದೃಷ್ಟಿಯಿಂದ ಈ ನಾನುವನ್ನು ಸಬ್ಜೆಕ್ಟ್ ಆಗಿಟ್ಕೊಳ್ಳಿ, ಪರಮಾರ್ಥನ ಪಕ್ಕಕ್ಕೆ ಎತ್ತಿಟ್ಬಿಡಿ. ಈ ನಾನುವನ್ನು ಸಬ್ಜೆಕ್ಟ್ ಆಗಿಟ್ಕೊಳ್ರಿ, ಕರೆಕ್ಟ್ ತಾನೆ? ಇನ್ನು ಮಿಕ್ಕಿರೋದು ಎರಡೇ ಇರೋದು, ಆದಿಭೌತಿಕ, ಆದಿದೈವಿಕ ಪ್ಲಸ್ ಕಾಲ, ದೇಶ, ಕಾರ್ಯಕಾರಣ, ಭಾವ. ಇವನ್ನ ಆಬ್ಜೆಕ್ಟ್ಸ್ ಅಂತೀವಿ. ಇವುಗಳನ್ನ ಪರೀಕ್ಷೆ ಮಾಡಿಬಿಡ್ಬೇಕು. ಸೊ ಹೇಗೆ ಮಾಡೋದು? ಆಬ್ಜೆಕ್ಟ್ಸ್, ಇವನ್ ಇದನ್ನು ಈ ಶರೀರನೂ ಆಬ್ಜೆಕ್ಟೇ, ನಮಗೆ ಗೊತ್ತು. ತತ್ವದಲ್ಲಿ ನಿಂತಾಗ ಇದು ಆಬ್ಜೆಕ್ಟ್ ಆಗತ್ತೆ. ಈಗ ಮಕ್ಕಳಾಗಿದ್ದಾಗ ನಮ್ಗೆ ಎಷ್ಟು ವಿಷಯಗಳು ಗೊತ್ತಿರುತ್ತೆ? ಅಷ್ಟೊಂದು ಗೊತ್ತಿರಲ್ಲ. ಆಮೇಲೆ ದೊಡ್ಡವರ ಆಗ್ತಾ ಆಗ್ತಾ ನಮಗೆ ಹೆಚ್ಚಿನ ವಿಚಾರಗಳು ಗೊತ್ತಾಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಈ ಶಾಸ್ತ್ರಜ್ಞರು, ಪಂಡಿತರು, ಕಲಾವಿದರು, ಈ ಫಾರ್ ಎಕ್ಸಾಂಪಲ್ ಆಯಾ ಫೀಲ್ಡ್ನಲ್ಲಿ, ಸಂಗೀತಗಾರರು ಆಯಾ ಫೀಲ್ಡ್ನಲ್ಲಿ, ಇಂಜಿನಿಯರ್ಸು ಆಯಾ ಫೀಲ್ಡ್ನಲ್ಲಿ, ಡಾಕ್ಟರ್ಸು ಆಯಾ ಫೀಲ್ಡ್ನಲ್ಲಿ ಅವರು ಬೇಕಾದಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ತಾರೆ ಅಲ್ವಾ? ಆದರೂ ಲೋಕದಲ್ಲಿ ಜನಗಳು ತಿಳಿದಿರುವ ಅಂಶಗಳಿಗಿಂತ ತಿಳಿದಿರುವ ಅಂಶಗಳೇ ಹೆಚ್ಚು. ಒಂದು, ಪ್ರಪಂಚದಲ್ಲಿ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ, ಯಾವಾಗ ಅವನು ಡೆತ್ ಬೆಡ್ನಲ್ಲಿದ್ದಾಗ, ಇವನು ತುಂಬ ಫೇಮಸ್ ಸೈಂಟಿಸ್ಟ್, ಅವನ ಅನುಭವವನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ನನ್ನ ಲೈಫ್ನೇ ಎಕ್ಸ್ಪರಿಮೆಂಟ್ಸ್ ಮಾಡಿ, ಅಬ್ಸರ್ವೇಷನ್, ಎಕ್ಸ್ಪರಿಮೆಂಟ್ಸ್, ವೆರಿಫಿಕೇಷನ್ ಮಾಡಿ ಸೈನ್ಸ್ ಅಂದರೆ ಏನು ಅಂತ ನನಗೆ ಇವಾಗ ಅರ್ಥ ಆಗಿದೆ ಅಂತಂದರೆ, ಸೈನ್ಸ್ನಲ್ಲಿ ಬೇಕಾದಷ್ಟಿದೆ, ನಾವಿನ್ನೂ ಎಂಟ್ರಿನೇ ಆಗಿಲ್ಲ, ಅಷ್ಟೊಂದಿದೆ, ಬಟ್ ನನಗೆ ಅಷ್ಟು ತಿಳ್ಕೊಳ್ಳೋಕೆ ಆಗಿಲ್ಲ ಅಂತ ಅವನು ಹೇಳ್ತಾನೆ. ಲೆಕ್ಕ ಹಾಕ್ಕೊಳ್ರಿ, ಸೈಂಟಿಸ್ಟು ನೋಡ್ರಿ ಹೆಂಗಿದೆ. ಯಾಕೆ? ಈಗ ಆಬ್ಜೆಕ್ಟ್ಸ್ ಅಂತಂದರೆ ಯಾವುದು? ಈ ಒಂದು ಆಬ್ಜೆಕ್ಟ್ಸ್ನೇ ತಿಳ್ಕೊಳ್ಳೋದಕ್ಕೆ ಸೈಂಟಿಸ್ಟ್ಗೆ ಆಗಲಿಲ್ಲ ಅಂತಂದರೆ ಇನ್ಯಾರಿಗಾಗತ್ತೆ? ಹೋಗ್ಲಿ, ನಮ್ಮ ಶಾಸ್ತ್ರದ ಪ್ರಕಾರ ಒಂದ್ಸರಿ ಏನಾಗುತ್ತೆ, ನಮ್ಮ ಯೋಗ ಕ್ಲಾಸ್ಗೆ ಇವರು ಬಂದಿದ್ರು, ರಾಜೇಶ್ ಅಂತ, ನಿಮ್ಮೆಲ್ರಿಗೂ ಗೊತ್ತು, ಮಧುಗಿರಿಯವರು. ನನ್ನ ಹತ್ರ ಅವ್ರು ಬಂದಿದ್ದು ಯಾತಕ್ಕೆ ಅಂತಂದರೆ, ಡಾಕ್ಟ್ರೆ ನಾನು ವೇದಗಳನ್ನ ಕಲ್ತ್ಕೊಂಡ್ಬಿಡ್ಬೇಕು ಅಂತ ಅಂದರು. ನನಗೆ ಅವರು ಫಸ್ಟ್ ಹೇಳಿದ್ದು, ನಾನು ವೇದಗಳನ್ನ ಕಲ್ತ್ಕೊಂಡು ಏನು ಮಾಡುತ್ತೀರಾ ಅಂತಂದೆ. ಅದೇನು ಅಷ್ಟು ಸುಲಭ ಆಗಿದೆಯಾ? ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟೆ ಅವರಿಗೆ. ಒಬ್ಬ ತಪಸ್ ಮಾಡ್ತಾನೆ, ಅವನು ವೇದಗಳನ್ನ ಕಲಿತಾನೆ, ಫಸ್ಟ್ ಎತ್ಕೊತಾನೆ, ಆಯಸ್ಸು ಆಗೋಗ್ಬಿಡುತ್ತೆ. ಆದಾಗ ಅವನು ಬ್ರಹ್ಮನ ಕುರಿತು ತಪಸ್ ಮಾಡ್ತಾನೆ, ಬ್ರಹ್ಮನ ಪ್ರತ್ಯಕ್ಷ ಆಗ್ತಾನೆ. ಏನು ಬೇಕು ಅಂದಾಗ, ನನಗೆ ಆಯಸ್ಸನ್ನ ವೃದ್ಧಿ ಮಾಡು, ಜಾಸ್ತಿ ಮಾಡು, ಯಾಕೆ ವೇದಗಳು ಓದಬೇಕು, ಇನ್ನೂ ಮುಗ್ದಿಲ್ಲ ಅಂತಾನೆ. ತಥಾಸ್ತು, ಆಯಿತು. ಇನ್ನು 100 ವರ್ಷ ಗ್ರಾಂಟೆಡ್. ತಿರ್ಗಾ ವೇದಗಳನ್ನ ಓದೋಕ್ಕೆ ಶುರು ಮಾಡ್ತಾನೆ, ವೇಸ್ಟ್ ಮಾಡಿದೆ. ಆ ಥರ ಮತ್ತೆ ಮುಗ್ದೋಗುತ್ತೆ. ತಿರ್ಗಾ ತಪಸ್ ಮಾಡ್ತಾನೆ, ಬ್ರಹ್ಮ ತಪಸ್ನೇನು ಮೆಚ್ಚಿ ಅವನಿಗೆ ಮತ್ತೆ ಏನು ಬೇಕು, ನನ್ನ ಆಯಸ್ಸು ವೃದ್ಧಿ ಮಾಡು. ತಿರ್ಗಾ 200 ವರ್ಷ. ಇದೇ ಥರ ಇನ್ನೂ ಒಂದು ಸಲ 100 ವರ್ಷ, 3 ಸಲ ಪೋಸ್ಟ್ಪೋನ್ ಆಗುತ್ತೆ. 300 ವರ್ಷಗಳು ತಗೊತಾನೆ. ಇಷ್ಟೆಲ್ಲ ತಗೊಂಡ್ಮೇಲೆ ಮುಗ್ಸೋಕ್ಕಾಗಿಲ್ಲ 4 ವೇದಗಳನ್ನ. ಒಂದು ವೇದನೇ ಮುಗ್ಸೋಕ್ಕಾಗಿಲ್ಲ, ಅವನ ವೇದ. ಕೊನೆಗೆ ಬ್ರಹ್ಮದೇವ ಇನ್ನೊಂದು ಸಾರಿ ತಪಸ್ ಮಾಡಿದಾಗ, ಪ್ರತ್ಯಕ್ಷ ಆದಾಗ ಅವನು ಕೇಳ್ತಾನೆ, ಬ್ರಹ್ಮದೇವ, ಇಲ್ಲಿವರೆಗೂ ನಾನು ಒಂದು ವೇದವನ್ನು ಎಷ್ಟು ಅಧ್ಯಯನ ಮಾಡಿದ್ದೀನಿ ಹೇಳು ಅಂತಾನೆ. ಅಷ್ಟಾದರೂ ತಿಳ್ಕೋಣ ಮೊದಲು ಅಂತ. ನೋಡ್ರಿ, ದೇವ್ರ ಬುದ್ಧಿ ಕೊಟ್ಟ. ಬ್ರಹ್ಮದೇವ ಹೇಳ್ದ, ಆ ಸಮುದ್ರದ ಹತ್ರ ಇವನು ತಪಸ್ ಮಾಡ್ತಾ ಇರ್ತಾನೆ. ಒಂದೇ ಒಂದು ಹಿಡಿ ಮಣ್ಣು ತೆಗೆದು ಪಕ್ಕದಲ್ಲಿ ಗುಡ್ಡೆ ಥರ ಹಾಕ್ತಾನೆ. ಎಷ್ಟಾಗುತ್ತೆ ಒಂದು ಹಿಡಿ ಮಣ್ಣು? ನೋಡಪ್ಪ, ನೀನು ಇಲ್ಲಿವರೆಗೂ 4 ಜನ್ಮಗಳಿಂದ ಮಾಡಿದ್ದು ಇಷ್ಟೇ ವೇದ ಗೊತ್ತಾಗಿರೋದು. ಎಷ್ಟಿದೆ ಗೊತ್ತಾ? ಈ ಸಮುದ್ರದ ದಡದಲ್ಲಿ ಎಷ್ಟು ಮರಳಿದೆಯೋ ಅಷ್ಟಿದೆ ವೇದ ಅಂದ. ಸ್ವಾಮಿ ಸಾಕಿದನ್ನು ತಿಳ್ಕೊಂಡು, ಇನ್ನು ಇದನ್ನು ಜನ್ಮಾಂತರ ಎಷ್ಟು ಜನ್ಮಗಳಾದರೂ
ತಿಳ್ಕೊಳಕ್ಕಾಗಲ್ಲ, ಬೇಡ ಅಂತ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ವೇದಗಳಿಗಿಂತ ಉಪನಿಷತ್ತುಗಳಲ್ಲಿ ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗತ್ತೆ ಅಂತ ಹೇಳ್ತಾರಲ್ಲ, ಅದು ಆ ಥರ. ಅದರಿಂದ ಅಲ್ಲಿ ಬಂದು ನಿಂತ್ಕೊತಾರೆ. ಏನು ಹೇಳಕ್ ಬರ್ತಾ ಇದ್ದಾರೆ ಅಂದರೆ, ಈಗ ಪ್ರಪಂಚದಲ್ಲಿರೋ ಆಬ್ಜೆಕ್ಟ್ಸ್ನೆಲ್ಲ ನಾವು ವಿಚಾರ ಮಾಡಕ್ಕೆ ಹೋದ್ರೆ ಸಾಧ್ಯ ಆಗುತ್ತಾ ಅಂತ. ಮಾಡೋಣಪ್ಪ, ಹೋಗಿ ಹಂಗೂ ತಗೋಣ, ಮಾಡೋಣ. ಇದು ವೇದಗಳಲ್ಲ, ಆಬ್ಜೆಕ್ಟ್ಸ್. ಸೊ ಆಬ್ಜೆಕ್ಟ್ಸ್ ಎಷ್ಟಿರೋದು? ಆದಿದೈವಿಕ, ಆದಿದೈವಿಕ. ಆದಿದೈವಿಕ ಅಂದರೆ ಎಷ್ಟು? ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, 9 ಗ್ರಹಗಳು, ಮತ್ತೆ 14 ಲೋಕಗಳು, ದೇವತೆಗಳು. ಇಷ್ಟು ನಾವು ಅದನ್ನು ವಿಚಾರ ಮಾಡಕ್ಕೆ ಬರುತ್ತಾ? ಸಾಕಾಗುತ್ತಾ ನಮ್ಮ ಆಯಸ್ಸು? ಹೇಳಬೇಕು ಅಂತಂದ್ರೆ ನಮ್ಗೆ ಆಯಸ್ಸಿರೋದು ತುಂಬ ಅಲ್ಪ, ಮತ್ತೆ ಅಡಚಣೆಗಳು ತುಂಬ. ಅದರಲ್ಲಿ ಇವನ್ನೆಲ್ಲ ನಾನು ತಿಳ್ಕೊತೀನಿ ಅಂದರೆ ಆಗುತ್ತಾ? ಆಗೋದಿಲ್ಲ. ಹೋಗ್ಲಿ, ಆದಿ ದೈವಿಕ ಹಾಳಾಗೋಗ್ಲಿ. ಇನ್ನು ಆದಿ ಭೌತಿಕ ಇಲ್ಲಿರೋದು, ನನ್ನ ಸುತ್ತಮುತ್ತಲು ಇರೋದು ಯಾವುದು? ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು, ಭೌತಿಕ ಪಂಚಭೂತಗಳಿಂದ ಆಗಿರೋದು ಆದಿ ಭೌತಿಕ. ಎಲ್ಲ ಚರಾಚರ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಇವುಗಳನ್ನ ವಿಚಾರ ಮಾಡಿ ಇವು ಇಷ್ಟೇ ಅಂತ ಹೇಳಕ್ ಬರುತ್ತಾ? ಬರೋದಿಲ್ಲ. ಹೋಗ್ಲಿ, ಇದು ಇಷ್ಟು ಆಬ್ಜೆಕ್ಟ್ ಆಯಿತು. ವ್ಯವಹಾರದ ದೃಷ್ಟಿಯಿಂದ ನೀವು ಸಬ್ಜೆಕ್ಟ್ ತಗೊಂಡ್ರು, ಈ ಶರೀರವನ್ನೇ ನಾನು ಅಂತ ಇಟ್ಕೊಂಡು ಸಬ್ಜೆಕ್ಟ್ ತಗೊಂಡ್ರು, ಸಬ್ಜೆಕ್ಟ್ನಲ್ಲಿ ಶರೀರ ಎಷ್ಟಿದೆ? ಇರೋದಿಷ್ಟೇ. ಇದರಲ್ಲಿ ಇಷ್ಟು ಅನಾಟಮಿ, ಫಿಸಿಯಾಲಜಿ ನೋಡಿದ್ರು ಡಾಕ್ಟರ್ಗಳಿಗೂ ಇನ್ನೂ ಅರ್ಥ ಆಗಿಲ್ಲ, ಹಾಳಾಗೋಗಲಿ. ಇಂದ್ರಿಯಗಳು ಅರ್ಥ ಆಗಿಲ್ಲ, ಹೋಗ್ಲಿ. ಮನಸ್ಸಿನ ಬಗ್ಗೆ ಯಾರಿಗಾದ್ರೂ ಗೊತ್ತಾಗಿದೆಯಾ ಪೂರ್ತಿ? ವೇದಾಂತ ಬಿಟ್ಟು ಇರೋದರಲ್ಲಿ ವೇದಾಂತ ಸ್ಪಷ್ಟವಾಗಿ ಹೇಳುತ್ತೆ, ಇವ್ರಿಗೆ ಅರ್ಥ ಆಗಿಲ್ಲ. ಆದ್ದರಿಂದ ಇವ್ರ ಮನಸ್ಸಂತ ಹೇಳಕ್ಕೆ ಬರಲ್ಲ ಇವರಿಗೆ. ಇವ್ರು ಹೇಳ್ತಾರೆ ಬ್ರೈನ್, ಅನಾಟಮಿ, ಅದರ ಫಂಕ್ಷನ್ಸ್ ಅಷ್ಟೇ ಹೇಳೋದು. ಮನಸ್ಸಂತ ಕೇಳ್ರಿ, ಗೊತ್ತಿಲ್ಲ ಅವರಿಗೆ. ಡಾಕ್ಟರ್ಗಳು ಮನಸ್ಸು ಒಪ್ತಾರ? ಮನಸ್ಸಂದ್ರೆ ಏನ್ರಿ ಅಂತ ಕೇಳ್ತಾರೆ. ಅವ್ರು ಹೇಳೋದು ಬ್ರೈನ್ ಮತ್ತು ಅದ್ರ ಫಂಕ್ಷನ್ ಅಷ್ಟೇ. ಮನಸ್ಸು, ಹೃದಯ ಅಂದರೆ ಹಾರ್ಟ್, ಅವ್ರದ್ದು ಫಿಸಿಕಲ್ ಹಾರ್ಟ್. ನಾವು ಹೇಳೋ ಕರುಣೆ, ಪ್ರೀತಿ, ವಾತ್ಸಲ್ಯ ಇವನ್ ಕೇಳಿದ್ರೆ ಏನು ಹೇಳ್ತಾರೆ ಅವರು? ನೆನಪಿನ ಪೆಟ್ಟಿ ಅಂದರೆ ಅವ್ರಿಗೆ ಚಿತ್ತ ಅಂತ ಏನು ಹೇಳ್ತಾರೆ ಅವರು? ಮೆಮರಿ ಇರುತ್ತೆ, ಈ ಜನ್ಮದ್ದಿರುತ್ತೆ ಅಂತಾರೆ. ಹಿಂದಿನ ಜನ್ಮದ್ದು ಏನು ಮಾಡ್ತೀರಾ? ಒಬ್ಬನಿಗೆಲ್ಲ ಹೇಳ್ತಾನಲ್ಲ, ಅವ್ರಿಗದು ಅರ್ಥ. ಅಂದರೆ ಹೀಗೆ ನಮ್ಮ ಶರೀರದಲ್ಲಿರೋ 19 ಪರೀಕ್ಷೆ ಮಾಡೋದಕ್ಕೆ ಇಲ್ಲಿವರೆಗೆ ಯಾರೋ ಸ್ಪೆಷಲಿಸ್ಟ್ಸ್ ಇದ್ದಾರಾ? ಇಲ್ಲ. ಅಲ್ಲಿಗೆ ಇಷ್ಟು ನಾವು ವಿಚಾರ ಮಾಡಿದ್ದಕ್ಕೆ ಏನು ಗೊತ್ತಾಯಿತು ಅಂದರೆ, ಈ ಅವಸ್ಥೆ ಒಳಗಡೆ ಇರೋ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಪೂರ್ತಿ ತಿಳ್ಕೊಂಡು ಇದರದ ಪೂರ್ತಿ ಹಿಸ್ಟ್ರಿ ನನಗೆ ಗೊತ್ತಾಯಿತು ಅಂತ ಹೇಳ್ಕೊಳ್ಳೋನು ಒಬ್ಬ ಆಗೋದಿಲ್ಲ. ಇದನ್ನು ಹೇಳ್ತಾ ಇರೋದು. ಅದಕ್ಕೆ ಒಬ್ಬ ಸುಭಾಷಿತಗಾರನ ಏನು ಹೇಳ್ತಾನೆ ಗೊತ್ತಾ? ಶಾಸ್ತ್ರಗಳು ಅನಂತವಾಗಿದೆ, 4 ವೇದಗಳನ್ನ ತಿಳ್ಕೊಳಕ್ಕಾಗಲಿಲ್ಲ, ಹೋಗಿ ಬೇರೆ ಜನಗಳು ಇವನ್ ತಿಳ್ಕೊಳಕ್ ಬರುತ್ತಾ? ಅದು ಆಗೋದಿಲ್ಲ. ತಿಳಿಯತಕ್ಕದ್ದು ಬಹಳವಾಗಿದೆ. ಮನುಷ್ಯನಿಗೆ ತಿಳಿದುಕೊಳ್ಳಿರುವ ಕಾಲ ಎಷ್ಟು? 100 ವರ್ಷ. 100 ವರ್ಷ ಬೇಡಪ್ಪ, ಅವನು 400 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಂಡ. ತಿಳಿಯಕ್ಕಾಯ್ತಾ? ಆಗೋದಿಲ್ಲ ಅಂತ ಹೇಳ್ತಾ ಇರೋರು. ಅದನ್ನು ತಿಳಿದುಕೊಳ್ಳಬೇಕು ಎಂಬ ಸುಭಾಷಿತದಲ್ಲಿ ನೀತಿಯನ್ನು ಮಾತ್ರ ಹೇಳಿಲ್ಲ. ಅದಕ್ಕೋಸ್ಕರ ಲೋಕದಲ್ಲಿ ಮನುಷ್ಯನಿಗೆ ತಿಳಿಯದಿರುವುದು ಅಪಾರವಾಗಿದೆ, ತಿಳ್ಕೊಳ್ಳದೇ ಇರೋದು ಬೇಕಾದಷ್ಟಿದೆ. ಆದ್ದರಿಂದ ಶಾಸ್ತ್ರಜ್ಞರೆನಿಸಿಕೊಂಡಿರುವವರು ತಿಳಿದುಕೊಂಡಿರುವುದರಲ್ಲಿಯೂ ಕೆಲವು ಅಂಶಗಳು, ಪ್ರಶ್ನೆಗಳಿರುತ್ತೆ, ತರ್ಕ ಮಾಡಬೇಕು, ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಇದು ಇಷ್ಟು ಕೂಡ ಈಗ ಇಷ್ಟಕ್ಕೆ ಬಂದರು. ಈಗ ಇಷ್ಟೊತ್ತೂ ಆಬ್ಜೆಕ್ಟ್ ವಿಚಾರ ಹೇಳಿದ್ರು. ಈಗ ಸಬ್ಜೆಕ್ಟ್ ವಿಚಾರ ತಗೊಂಡ್ರೆ, ಸಬ್ಜೆಕ್ಟ್ ಅಂದರೆ ಈಗ ಅದನ್ನು ಹೇಳಿದ್ನಲ್ಲ, 19 ಮುಖಗಳು ಸೈಂಟಿಸ್ಟ್ಗೆ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಇನ್ನು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ನಮ್ಮ ವೇದಾಂತದಲ್ಲಿ ಕೊಟ್ಟಷ್ಟು ಡೀಟೇಲ್ ಯಾರೂ ಕೊಡೋಕ್ಕಾಗಿಲ್ಲ. ಇಷ್ಟು ರಾಮಾಯಣಗಳಿದೆ ಅಂತ ಹೇಳ್ತಾ ಇರೋದು. ಆದ್ದರಿಂದ
ವ್ಯವಹಾರದಲ್ಲಿ ಅನುಭವಕ್ಕೆ ತೋಚಿದಂತೆಯೇ ಅವುಗಳು ಇವೆ ಎಂದು ಇಟ್ಕೊಂಡು ಶಾಸ್ತ್ರಜ್ಞರು ತಮ್ಮ ಶಾಸ್ತ್ರವನ್ನು ಕಟ್ಟು ಕಡವೆ ಎಂದು ಹೇಳೋದಕ್ಕಾಗ್ತಾ ಇಲ್ಲ. ಸೊ ಅಲ್ಲಿಗೆ ವಿಷಯಗಳು ಆಬ್ಜೆಕ್ಟ್ಸ್ ತಗೊಂಡ್ರೆ ಅದನ್ನು ತಿಳ್ಕೊಳಕ್ ಬರಲ್ಲ. ಯಾರೋ ಒಬ್ಬ ಒಂದು ಜೋಕಿದು, ಅವನು ಖಗೋಳ ಶಾಸ್ತ್ರಜ್ಞನು. ಖಗೋಳ ಅಂತಂದ್ರೆ ಮೇಲ್ಗಡೆ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಇದು ಖಗೋಳ ಶಾಸ್ತ್ರ. ಈ ಭೂಮಿ ಇದೆಯಲ್ಲ ಅದು ಭೂಗೋಳ ಶಾಸ್ತ್ರ. ಯಾವನೋ ಒಬ್ಬ ಖಗೋಳ ಶಾಸ್ತ್ರಜ್ಞನು ಆಕಾಶ ನೋಡಿಕೊಂಡು ನಕ್ಷತ್ರಗಳು ಎಣಿಸ್ಕೊಂಡು ಹೋಗ್ತಾ ಇದ್ನಂತೆ. ಅವಾಗ ಅಲ್ಲಿ ಹಳ್ಳ ಇತ್ತಂತೆ, ಅದನ್ನು ಎಡವಿ ಬಿದ್ದಂತೆ. ಯಾರೋ ಜೋಕ್ ಮಾಡಿದ್ರು. ಅವನು ಹೇಳಿದ್ರು, ಅಲ್ಲಪ್ಪ ನೀನು ಖಗೋಳದ ಕಡೆ ನೋಡ್ತಾ ಹೋದ್ರೆ ಭೂಗೋಳನ ಮರ್ತ್ಬಿಟ್ಟಿಯಲ್ಲ, ಅದಕ್ಕೆ ಬಿದ್ದಿದ್ದು. ಅಂದ್ರೆ ಖಗೋಳವನ್ನೇ ನಾವು ಪರೀಕ್ಷೆ ಮಾಡೋಕೆ ಆಗೋದಿಲ್ಲ. ಇನ್ನ ಜೊತೆಗೆ ಭೂಗೋಳ, ಖಗೋಳ, ಅದರ ಜೊತೆಗೆ ಈ ನಾನು ಒಳಗಡೆ ಇರೋ ಮನಸ್ಸುಗಳು, ಇಷ್ಟನ್ನು ಹಿಡ್ಕೊಳ್ಳೋಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಹಾಗೆ ಸೊ ಇಲ್ಲಿಗೆ ಏನಾಯಿತು, ಎಚ್ಚರದ ಅವಸ್ಥೆಯಲ್ಲಿರೋ ಅರ್ಧ ಡಜನ್. ಆಮೇಲೆ ಇನ್ನೊಂದು ಮಿಕ್ಕಿರೋದಿದೆ 3: ಕಾಲ, ದೇಶ, ಕಾರ್ಯಕಾರಣ, ಭಾವ. ಕಾಲ ಅಂತಂದರೆ ಏನು? ಕಾಲ ಅಲ್ಲಿ ವೆಸ್ಟರ್ನ್ ಫಿಲಾಸಫರ್ಸು, ನಮ್ಮ ದೇಶದ ತಾರ್ಕಿಕರು, ದರ್ಶನಕಾರರು ಇದ್ದಾರಲ್ಲ, ಎಲ್ಲರೂ ಕೂಡ ಈ ಕಾಲವನ್ನು ಇಷ್ಟೇ ಅಂತ ಹೇಳಕ್ಕೆ ಬಂದಿಲ್ಲ. ಕೊನೆಗೆ ಎಲ್ಲಿಗೆ ಬಂದರು ಅಂದರೆ ಕಾಲ, ದೇಶ, ಕಾರ್ಯಕಾರಣ, ಭಾವ ಎಲ್ಲವೂ ರಿಲೇಟಿವ್ ಟರ್ಮ್, ನಿಜವಾಗ್ಲೂ ಇಲ್ಲ ಅಂತ ಬಂದುಬಿಟ್ಟಿದ್ದಾರೆ ಅಲ್ಲಿವರೆಗೂ. ನಮ್ಮ ಆಧ್ಯಾತ್ಮದಲ್ಲಿ ಚೆನ್ನಾಗಿ ತಗೊಂಡೋಗಿ ತೋರಿಸ್ತಾರೆ. ಬಿಡಲಿ, ಆಧ್ಯಾತ್ಮದಲ್ಲಿ ಯಾವುದಾದ್ರೂ ಸತ್ಯವಾಗಿದೆಯಾ? ಯಾವುದು ಸತ್ಯವಾಗಿಲ್ಲ. ಅವರು ಅದನ್ನು ಮೊದಲು ಎತ್ಕೊತಾನೆ ಸತ್ಯ ಅಂದ್ಕೊಂಡು ಅದನ್ನೆಲ್ಲ ಕಂಡಿಡಿಯಕ್ಕೆ ಹೋದರು. ಸೊ ಅಲ್ಲಿ ಏನಾಯಿತು, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ವಿಚಾರ ಮಾಡಕ್ಕೆ ಹೋದರೆ ಯಾವುದು ಕೈಗೆ ಎಟ್ಕಲ್ಲ. ಇನ್ನು ಹೆಂಗಪ್ಪ ಚಿಂತನೆ ಮಾಡ್ತೀರಿ ನೀವು ಅಂತ ಬರೀ ಎಚ್ಚರದ ಅವಸ್ಥೆ ಇಟ್ಕೊಂಡು ಪರೀಕ್ಷೆ ಮಾಡಕ್ಕೆ ಹೋಗಿ ಇವರೆಲ್ಲ ಲಾಗ ಹೊಡೆದ್ರು. ಇಲ್ಲಿಗೆ ನಿಂತ್ಕೊಂಡ್ಲಿಲ್ಲ, ಹಿಂದೆ ಎಲ್ಲ ಚೆನ್ನಾಗಿ ನಾವು ಮೆಲ್ಕು ಹಾಕೊಂಡ್ಬಂದಿದ್ದೀವಿ. ಈಗ ನಿಜವಾದ ಅರಿವು ಎಲ್ಲಿದೆ ಅಂತ ಹಿಂದೆನೆ ಪ್ರಶ್ನೆ ಮಾಡಿಕೊಂಡ್ರು. ಅದರಲ್ಲಿ ತರಾವರಿ ಜನಗಳು ಬಂದರು. ಯಾರ್ಯಾರು? ಈ ವಸ್ತು ಸತ್ಯತ್ವವಾದಿಗಳು. ನಿಜವಾದ ಅರಿವು ಅಂದರೆ ಇಲ್ಲಿ ಜ್ಞಾನ. ಈಗ ನನಗೆ ಜ್ಞಾನ ಆಗುತ್ತಲ್ಲ, ವಸ್ತುಗಳು ಅಲ್ಲಿದೆ 2. ಯಾವುದು? ಆದಿಭೌತಿಕ, ಆದಿ ದೈವಿಕ. ಇದು ನಾನು ಸಬ್ಜೆಕ್ಟು. ಯಾವುದು? ಈ ಶರೀರ 19 ಮುಖಗಳಿರೋದು. ನಾನು ಜ್ಞಾನ ಮಾಡ್ಕೊತೀನಿ ಅವುಗಳನ್ನ, ಅಲ್ವಾ? ಆ ಜ್ಞಾನ ಮಾಡ್ಕೋಬೇಕಾದ್ರೆ ವಸ್ತುಗಳು ಹೊರಗಡೆ ಇದೆ, ನಾನಿಲ್ಲಿದ್ದೀನಿ. ಈ ಜ್ಞಾನ ಆಗಬೇಕಾದ್ರೆ ಹೇಗಾಗುತ್ತೆ ಅಂತ ಅಂದಾಗ ಒಬ್ಬರು ಹೇಳಿದ್ರು. ಇವರೇನು ಹೇಳ್ತಾರೆ? ವಿಷಯ ಸತ್ಯತ್ವವಾದಿಗಳು. ಯಾರವರು? ವಿಷಯ ಸತ್ಯತ್ವವಾದಿಗಳು ಏನು ಹೇಳ್ತಾರೆ? ಪ್ರಪಂಚದಲ್ಲಿರೋ ವಸ್ತುಗಳು ಮಾತ್ರ ಸತ್ಯ. ನೀವು ದೇವರು, ಸ್ವರ್ಗ, ನರಕ, ಈಶ್ವರ ಏನು ನಂಬೇಡ್ರಿ, ನೋಡಕ್ಕೆ ಸಿಗ್ತಾನೇನ್ರಿ ಅವನು. ಅದಕ್ಕೋಸ್ಕರ ಇವಾಗ ಈ ಶರೀರ ಸತ್ಯವಾಗಿದೆ, ಎಂಜಾಯ್ ಮಾಡು, ಮಜಾ ಮಾಡಿಬಿಡು. ಇವರು ಲೋಕಾಯಿತರು, ರಾಕ್ಷಸರು. ಮತ್ತು ಇವ್ರನ್ನ ಚಾರ್ವಾಕರು ಅಂತಲೂ ಕರೀತಾರೆ. ಇವರು ಹೇಳೋದು ಬರೀ ವಸ್ತುಗಳು ಸತ್ಯ ಅಷ್ಟೇ, ಇನ್ನೇನು ನಂಬ್ಕೋಬೇಡಿ. ಇವಾಗ ನಮ್ಗೇನು ಕಾಣುತ್ತೋ ಅದು, ಇಂದ್ರಿಯಗಳು ಕಾಣೋದೇ ಸತ್ಯ ಅಷ್ಟೇ. ಕೊನೆಗೆ ಇವ್ರು ಬಂದರು. ಯಾರು? ಅಲ್ಲಪ್ಪ, ಜ್ಞಾನ ಆಗಬೇಕಾದ್ರೆ ಹಂಗೆ ಆಗೋದಿಲ್ಲ, ವಸ್ತು ಇದ್ದರೆ ಹಂಗೆ ಆಗ್ಬಿಡುತ್ತಾ. ಅದಕ್ಕೋಸ್ಕರ ನಮ್ಮ ಒಳಗಡೆ ಮನಸ್ಸಿರುತ್ತೆ, ಆ ಮನಸ್ಸಿದ್ರೇನೆ ನಿನಗೆ ಜ್ಞಾನ ಆಗೋದು ಅಂತ ಹೇಳಿ ಇವರು ಇನ್ನು ಸ್ವಲ್ಪ ಹಿಂದಕ್ಕೆ ಬಂದರು. ಏನು ಬಂದರು? ಆ ಆಬ್ಜೆಕ್ಟ್ನಲ್ಲೇ ಸುತ್ತುತ್ತಾ ಇದ್ದಾರೆ ಇವರು. ಜ್ಞಾನ ಆಗೋದು ಹೆಂಗಾಗುತ್ತೆ ಅನ್ನೋದು ಹೇಳಕ್ಕೆ ಬಂದವರು ಇವರು. ಕೊನೆಗೆ ಆಬ್ಜೆಕ್ಟ್ನಲ್ಲಿ ಬಂದು ಅವ್ರಿಗೆ ಗೊತ್ತಿಲ್ಲ, ಅವ್ರ ಸಬ್ಜೆಕ್ಟ್ ಅಂದ್ಕೊಂಡಿದ್ದಾರೆ ಇದನ್ನು. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ? ನಮಗೆ ಮನಸ್ಸನ್ನೋದಿರುತ್ತೆ. ಇವರು ಯಾರು? ಇವರು ಯಾರಿಗಾದ್ರೂ ಗೊತ್ತಾ? ಇವರು ಯಾರು?
ಅದಕ್ಕೋಸ್ಕರ ಈ ವಿಷಯ ನಮ್ಗೆ ಕಾಣಿಸ್ಬೇಕಾದ್ರೆ, ಅನುಭವ ಆಗ್ಬೇಕಾದ್ರೆ ಇಲ್ಲಿ ಮನಸ್ಸು ಸತ್ಯ, ಮನಸ್ಸಿನಿಂದಲೇ ನನ್ಗೆ ಜ್ಞಾನ ಆಗುತ್ತೆ ಅಂತ ಹೇಳೋರು ಯಾರು? ಯಾರು? ಸೈಂಟಿಸ್ಟ್ ಅಲ್ಲ, ಬುದ್ಧಿಸಂನವರು. ಬುದ್ಧಿಸ್ಟ್ ನಲ್ಲಿ ಅವ್ರು ಹೇಳೋದು, ಈವನ್ ಸೈಂಟಿಸ್ಟ್ಗಳು ಅದೇ ತರ ಸ್ವಲ್ಪ ಹೇಳ್ತಾರೆ, ಇರ್ಲಿ. ಇಲ್ಲಿ ಬುದ್ಧಿಸ್ಟ್ಗಳು ಇದಕ್ಕೆ ಮೊದಲನೇದು ವಿಷಯ ಸತ್ಯತ್ವವಾದಿಗಳು ಹೇಳೋರು ಲೋಕಾಯುತರು, ಚಾರ್ವಾಕರು, ರಾಕ್ಷಸರು, ಆಮೇಲೆ ವೆಸ್ಟರ್ನ್ ಫಿಲಾಸಫರ್ಸು, ಆಮೇಲೆ ಇವರೆಲ್ಲ ದರ್ಶನಕಾರರು, ಇಂಥವರೆಲ್ಲ ಸೇರ್ಕೊಂಡ್ಬಿಡ್ತಾರೆ ಅದರಲ್ಲಿ. ಹಾಗೆ ಇನ್ನ ಇಲ್ಲ ವಸ್ತುಗಳಿದ್ರೆ ಹಂಗೆ ಆಗೋದಿಲ್ಲ ಜ್ಞಾನ. ಇಲ್ಲಿ ಮನಸ್ಸನ್ನೋದು ಅದನ್ನ ಅರಿವು ಅಂತ ಕರಿಬೇಕು, ಅದಿರ್ಬೇಕು ಅಂತಾರವರು. ಅದಕ್ಕೋಸ್ಕರ ಇವರು ಇದಕ್ಕೇನಂತಾರೆ, ಇದಕ್ಕೇನೋ ಒಂದು ಹೆಸರಿದೆ, ವಿಷಯಿ ಸತ್ಯ ಅಂತ ಹೇಳುವಂಥವ್ರು ಇವರು. ಹೋಗ್ಲಿ, ಇದನ್ನು ಕೂಡ ಇವರೇನು ಸತ್ಯ ಅನ್ನಲ್ಲ. ಇರ್ಲಿ, ಯಾಕೆ ಇವರು ಆಬ್ಜೆಕ್ಟ್ಸ್ನ ಸತ್ಯ ಅನ್ನಲ್ಲ ಅಂದ್ರೆ ಅದು ಕ್ಷಣಿಕ, ಇದರಲ್ಲೂ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇವೆಲ್ಲ ಹಿಂದೆ ಚರ್ಚೆ ಮಾಡಿದೆ. ಇವಾಗ ನಮ್ಗೆ ಅಷ್ಟೊಂದು ಬೇಕಾಗಿಲ್ಲ, ನಾನು ಅದರ ಸಾರಾಂಶ ಹೇಳ್ತಾ ಇದ್ದೀನಿ ಅಂತ ಹೇಳಿ ಕೊನೆಗೆ ಕೆಲವರು ಏನು ಹೇಳಿದ್ರು, ನಮ್ಮ ಇಂದ್ರಿಯಗಳೇ ಅರಿವು ಅಂತಂದ್ರು. ಕಣ್ಣಿರ್ಬೇಕಲ್ಲ ನೋಡ್ಬೇಕಾದ್ರೆ, ಇಲ್ಲ ಕಣ್ಣಿದ್ರೆ ಏನಂತೆ, ಹಿಂದೆಗಡೆ ಮನಸ್ಸೇರ್ಬೇಕು, ಮನಸ್ಸೇ ಅರಿವು ಅಂದ್ರು. ಇವರು ನಿಜವಾದ ಅರಿವನ್ನ ಕಂಡುಹಿಡಿತಾ ಇರೋದು. ಇನ್ನು ಕೆಲವರು ಏನು ಹೇಳಿದ್ರು, ಇಲ್ಲ ಬುದ್ಧಿ ಇರಬೇಕು ಅಂತ ಹೇಳಿದ್ರು. ಈಗ ಇಂದ್ರಿಯಗಳಿದ್ರೆ ಕಾಣಿಸುತ್ತೆ, ಇಲ್ಲ ಅನ್ನಲಿಲ್ಲ. ಅದ್ರ ಹಿಂದೆಗಡೆ ಮನಸ್ಸೇರಿದ್ರೆ ತಾನೇ ಆಗೋದು. ಅದಕ್ಕೆ ಇಂದ್ರಿಯಗಳಿಗಿಂತ ಮನಸ್ಸಿದ್ರೆ ನನಗೆ ಜ್ಞಾನ ಆಗುತ್ತೆ, ಅದಕ್ಕೆ ಮನಸ್ಸನ್ನೇ ಅರಿವು ಅಂತ ಕರೆದ್ರು. ಇನ್ನು ಕೆಲವರು ಏನು ಹೇಳಿದ್ರು, ಸ್ವಾಮಿ ಇವಾಗ ಅವನಿಗೆ ಪ್ರಾಣ ಇರೋಲ್ಲ ಅಂತ ಇಟ್ಕೊಳ್ರೆ, ಆವಾಗ ನಿಮಗೆ ಕಣ್ಣಿದ್ದು ಶರೀರ ಇದ್ದು ಎಲ್ಲ ಇದ್ರು ಅವನಿಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಪ್ರಾಣಕ್ಕೆ ಅರಿವು ಅಂತ ಕರೆದ್ರು. ಆಯಿತು, ಅಲ್ಲಿಗೆ ಶರೀರಕ್ಕಿಂತ ಪ್ರಾಣಕ್ಕಿಂತ ಮನಸ್ಸಿಗಿಂತ ಈಗ ಬುದ್ಧಿ, ಒಬ್ಬನಿಗೆಲ್ಲನೂ ಇದೆ, ಬುದ್ಧಿ ಭ್ರಮೆ ಆಗ್ಬಿಟ್ಟಿದೆ, ಮೆಂಟಲ್ ಹಾಸ್ಪಿಟಲ್ನಲ್ಲಿದ್ದಾನೆ. ಈ ಉದಾಹರಣೆಗೆ ಇಂದ್ರಿಯಗಳು ಚೆನ್ನಾಗಿದೆ, ಪ್ರಾಣ ಇದೆ, ಅವನು ಸತ್ತಿಲ್ಲ. ಎರಡನೇದವನು ಕೋಮಾಗಿ ಹೋಗಿಲ್ಲ, ಮನಸ್ಸು ಚೆನ್ನಾಗಿದೆ. ಈಗ ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ. ಆದ್ದರಿಂದ ಬುದ್ಧಿ ಇದ್ರೇನೆ ಅವನಿಗೆ ವಸ್ತುಗಳ ಜ್ಞಾನ ಆಗೋದು. ಅದಕ್ಕೋಸ್ಕರ ಬುದ್ಧಿಯನ್ನ ಅರಿವು ಅಂತ ಕರೆದವರು ಕೆಲವರು. ಇನ್ನೂ ಕೆಲವರು ಇನ್ನೂ ಹಿಂದಕ್ಕೆ ಬಂದು, ಇಲ್ಲ ಅದ್ರ ಹಿಂದೆಗಡೆ ನಾನು ಅಂತ ನಾವು ಇರ್ತಾನೆ ನೋಡ್ರಿ, ಪಿವೆಟ್ ಅಂತ, ಅವನ್ನ ಅರಿವು ಅಂತ ಕರಿಬೇಕು ಅಂತ ಹಿಂಗೆಲ್ಲ ಹೇಳ್ಕೊಂಡ್ಬಂದ್ರು. ಏನು ಹೇಳಿದ್ರು ಇವರೆಲ್ಲ ಎಡವಿದ್ದೇನು ಅಂದರೆ, ಆಬ್ಜೆಕ್ಟ್ನಿಟ್ಕೊಂಡು ಸಬ್ಜೆಕ್ಟ್ನ ಹುಡ್ಕೋಕ್ಕೆ ಹೋಗ್ತಾ ಇದ್ದಾರೆ. ಇವರು ಎಚ್ಚರದ ಅವಸ್ಥೆಯಲ್ಲಿರೋ ವಸ್ತುಗಳನ್ನೇ ತಗೊಂಡ್ರು, ಅರ್ಧ ಡಜನ್ ನೋಡ್ಕೊಂಡು ಇದನ್ನು ಚಿಂತನೆ ಮಾಡಕ್ಕೆ ಹೋದ್ರು. ಇವರಿಗೆ ಅರಿವನ್ನು ಗುರ್ತು ಮಾಡಕ್ಕೆ ಬರಲಿಲ್ಲ. ಇದ್ದದ್ದನ್ನಿದ್ದ ತಿಳ್ಕೊಳ್ಳಿ ಅನ್ನೋದಕ್ಕೆ ಇಷ್ಟು ರಾಮಾಯಣ ಅಲ್ವಾ? ಇದ್ದದ್ದನ್ನಿದ್ದ ತಿಳ್ಕೊಬೇಕಾದ್ರೆ ಹೆಂಗೆ ತಿಳ್ಕೊಬೇಕು? ಇವುಗಳನ್ನ ಉಪಯೋಗಿಸ್ಕೊಂಡು ತಿಳಿಯಕ್ಕೆ ಹೋದರು. ಸೊ ಇದು ಇಷ್ಟು ವಿಚಾರಗಳು ಆಗಿದ್ದ. ಅದಕ್ಕೋಸ್ಕರ ಇವರೆಲ್ಲ ತುಂಬ ವರ್ಷಗಳಿಂದ ವಿಚಾರ ಮಾಡಿ ಕೊನೆಗೆ ಇವರು ನಿಜವಾದ ಅರಿವು ಸಿಗಲಿಲ್ಲ. ಎಲ್ಲರೂ ಫೇಲ್ಯೂರ್. ನಮ್ಮ ದರ್ಶನಕಾರರು ಫೇಲ್ಯೂರ್ ಎಲ್ಲರೂ. ಕೊನೆಗೆ ಏನು ಹೇಳಿದ್ರು, ನಮ್ಮ ದರ್ಶನಕಾರರಲ್ಲಿ ಈ ವೈಶೇಷಿಕರು ಏನು ಹೇಳಿದ್ರು, ಅಲ್ಲ ಸ್ವಾಮಿ, ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ ಅಂತ ಇರುತ್ತೆ, ಆ ವಸ್ತುಗಳು ಇರೋದ್ರಿಂದ ನಾವು ಹಂಗೆ ತಿಳ್ಕೊಬೋದು ಅಂತ ಅದನ್ನು ಬೇರೆ ಹೇಳಿದ್ರು. ಅದರಿಂದನೂ ತಿಳ್ಕೊಳಕ್ ಬರೋದಿಲ್ಲ. ನಮ್ಗವೆಲ್ಲ ನೋಡಿದ್ವಿ ಅವ್ರದ್ದು ಡಿಫೆಕ್ಟ್ಸ್ ಏನೇನು ಅಂತ. ಸೊ ಇದಕ್ಕೆ ಇಷ್ಟವರೆಗೂ ಬಂದರು. ಕೊನೆಗೆ ಈ ಬುದ್ಧಿಸಂನವರು, ಹೋಗ್ಲಿ ಸ್ವಾಮಿ, ನಿಮ್ಮದರಲ್ಲಿ ಇದು ಇಲ್ಲಿವರೆಗೂ ಬರ್ತೀರ, ಅವ್ರು ಇಲ್ಲಿವರೆಗೂ ಬರೋದು, ಮನಸ್ಸುವರೆಗೂ ಬರ್ತಾರೆ, ಅದನ್ನೇ ಆತ್ಮ ಅಂತ ಅಂದ್ಬಿಡ್ತಾರೆ, ಅಥವಾ ಅದೇ ಅರಿವು ಅಂತ ಅಂದ್ಬಿಡ್ತಾರೆ. ಅದ್ರ ಹಿಂದೆಗಡೆ ಆತ್ಮ ಗೀತ್ಮ ನಾವು ದೇವರು ಅಂತಂದ್ರೆ ಅವ್ರು ನಂಬೋದಿಲ್ಲ. ಅವರು
ಅವೆಲ್ಲ ಏನೂ ಇಲ್ಲ, ಶೂನ್ಯ ಅಂತ ಅಂದ್ಬಿಡ್ತಾರೆ. ಒಟ್ಟಿನೆಲ್ಲ ಅವರು ಎಲ್ಲವನ್ನೂ ಅಷ್ಟು ಮಾತ್ರ ಬಂದು ನಿಲ್ತ್ಕೊಂಡ್ಬಿಟ್ರು. ಸೊ ಇವ್ರಿಗೆ ಯಾರಿಗೂ ನಿಜವಾದ ಅರಿವು ಗುರ್ಸಕ್ಕೆ ಆಗಲಿಲ್ಲ. ಯಾಕೆ? ಎಚ್ಚರಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಆಬ್ಜೆಕ್ಟ್ಸ್ನಿಟ್ಕೊಂಡೇ ಸಬ್ಜೆಕ್ಟ್ನ ಹುಡ್ಕಕ್ಕೆ ಹೋದರು. ಈ ಶರೀರವನ್ನು ಅವರ ಸಬ್ಜೆಕ್ಟ್ ಅಂದ್ಕೊಂಡ್ಬಿಟ್ರು. ಶರೀರನು ಸಬ್ಜೆಕ್ಟ್ ಅಲ್ಲ, ಆಬ್ಜೆಕ್ಟ್. ಆತ್ಮನಲ್ಲಿ ನಿಂತರೆ ಈ ಶರೀರವೂ ಕೂಡ ಆಬ್ಜೆಕ್ಟ್ ಆಗತ್ತೆ. ಈಗ ಈ ಎಚ್ಚರದಲ್ಲಿರೋ ಜನಕ ಮಹಾರಾಜ ಕನಸಿಗೆ ಬರಲ್ಲ, ಕನಸಿನಲ್ಲಿರೋ ಭಿಕ್ಷುಕ ಇಲ್ಲಿಗೆ ಬರಲ್ಲ. ನಾನು ಇದನ್ನೇ ಸಬ್ಜೆಕ್ಟ್ ಅಂದ್ಕೊಂಡಿದ್ದೀನಿ, ಇದರಿಂದಲೇ ನನಗೆ ಹೊರಗಿನ ಪ್ರಪಂಚ ಗೊತ್ತಾಗ್ತಾ ಇದೆ ಅಂತದ್ದೀನಿ. ಈಗ ಇದು ಅಲ್ಲಿ ಬರಲಿಲ್ಲ, ಅದು ಇಲ್ಲಿ ಬರಲಿಲ್ಲ, ಇವೆರಡು ನಿದ್ದೆಗೆ ಬರಲಿಲ್ಲ ಅಂತ ನನಗೆ ಯಾತ್ರಿಂದ ಅನುಭವ ಆಯಿತು. ಅದು ನಿಜವಾದ ಅರಿವು ಅಂತ ಟಕ್ಕಂತ ತೋರಿಸ್ಬಿಟ್ರು. ಏನು ಮಾಡಿದ್ರು ಇವರು? ಎಚ್ಚರ, ಕನಸು, ನಿದ್ದೆ ಮೂರನ್ನು ಪರೀಕ್ಷೆ ಮಾಡ್ರಪ್ಪ ಅಂದರು. ಸಾರ್ವತ್ರಿಕ ಪೂರ್ಣ ಅನುಭವ. ಇವರೆಲ್ಲರೂ ಏನು ಮಾಡಿದ್ರು? ಎಚ್ಚರಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಮತ್ತು ಅವರು ಈ ಮೂರನ್ನು ವಿಚಾರ ಮಾಡೋ ಪದ್ಧತಿ ಗೊತ್ತಿಲ್ಲ, ತರ್ಕ ಉಪಯೋಗಿಸಿದ್ರು. ಎಂಥ ತರ್ಕ? ಕುತರ್ಕ, ಇಂಥ ತರ್ಕಗಳು ಉಪಯೋಗಿಸಿದ್ರು. ಹಾಯ್ ಅದರಿಂದ ಅವರು ಬರೀ ಅರಿವಿನ ಇದ್ದದ್ದನ್ನಿದ್ದಾಗ ತಿಳ್ಕೊಬೇಕಲ್ವಾ. ಹಗ್ಗ ಆದರೆ ಯಾರೋ ಟಾರ್ಚ್ ಹಾಕಿ ತೋರಿಸ್ತಾರೆ, ಗೊತ್ತಾಗ್ಬಿಡುತ್ತೆ. ಇದು ಕಷ್ಟ ಆಗಿದ್ದಲ್ಲ ಹಂಗು. ಅದಕ್ಕೋಸ್ಕರ ಇವ್ರು ಯಾರಿಗೂ ಇರೋ ನಮ್ಮ ನಿಜವಾದ ಸ್ವರೂಪವನ್ನು ಗುರ್ಸಕ್ಕೆ ಬರಲಿಲ್ಲ ಅಂತ ಇಲ್ಲಿಗೆ. ಸಾಮಾನ್ಯವಾಗಿ ಗ್ರಹಿಸಿದ ಎನ್ನುತ್ತಾರೆ, ಇವರಿಬ್ಬರೂ ನಿಜವಾಗಿ ಬರೆಯವರಿವನ ಸ್ವರೂಪವನ್ನು ತಿಳಿಯದೇ ಇರೋರು. ಯಾರೋ ಈ ಇದು ಯಾರೋ ಚಾರ್ವಾಕರು ಅಥವಾ ಲೋಕಾಯುತರು, ಅವರು ತಿಳಿಯೋಕ್ಕಾಗಲಿಲ್ಲ. ನಿಜವಾದ ಅರಿವು ಯಾವುದು ಅಂತ ಹೇಳಕ್ಕೆ ಬರಲಿಲ್ಲ ಇವರಿಗೆ. ಇನ್ನು ಬುದ್ಧಿಸಮ್ನವರು ಇಲ್ಲಿವರೆಗೂ ಬಂದರು. ಅವ್ರು ಏನಾದರೂ ಹೇಳಿದ್ರೆ ಇನ್ನು ಸ್ವಲ್ಪ ಹಿಂದಕ್ಕೆ ಬಂದರು. ಹೋಗ್ಲಿ, ಸೈಂಟಿಸ್ಟ್ಗಳು ಎಷ್ಟು ಹೇಳ್ತಾರೆ? ಅಲ್ಲ ಸ್ವಾಮಿ, ಎರಡೂ ಇರಬೇಕಾಗತ್ತೆ. ಹೇಗೆ ಅಂತಂದರೆ, ವಸ್ತುಗಳು ಹೊರಗಡೆ ಇದೆ, ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಅದರ ಇಮೇಜು ನಮ್ಮ ಕಣ್ಣುಗಳ ಮುಖಾಂತರ ಹೋಗಿ ಕಣ್ಣಿನ ಹಿಂದೆಗಡೆ ರೆಟಿನಾ ಮೇಲೆ ಬೀಳುತ್ತೆ. ಆ ರೆಟಿನಾದಿಂದ ನರ್ವ್ ತಗೊಂಡೋಗಿ ಬ್ರೈನಿಗೆ ಕೊಡುತ್ತೆ. ಆವಾಗ ನಾನು ಕದ ಕಂಡೆ, ಆನೆ ಕಂಡೆ, ಕತ್ತೆ ಕಂಡೆ, ಒಂಟೆ ಕಂಡೆ, ಪುಸ್ತಕ ಕಂಡೆ ಅಂತ ಜ್ಞಾನ ಆಗುತ್ತೆ. ಆದ್ದರಿಂದ ವಸ್ತುಗಳೂ ಇರಬೇಕು, ಅದರ ಜೊತೆಗೆ ಈ ಕಣ್ಣುಗಳೂ ಇರಬೇಕು, ಹಿಂದೆಗಡೆ ಮನಸ್ಸು ಎಲ್ಲ ಒಪ್ಕೊಂಡ್ಬಿಡ್ತಾರೆ. ಬೆಳಕು ಬೀಳ್ಬೇಕು ಅದರಲ್ಲಿ. ಇಷ್ಟನ್ನ ಹೇಳ್ತಾರೆ ಯಾರೋ ಈಗಿನ ಸೈಂಟಿಸ್ಟ್ಗಳು. ಇಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಅಷ್ಟೇ ಅವ್ರದ್ದು. ಹೀಗೆ ಸೊ ಅಲ್ಲಿ ಏನಾಯಿತು? ಯಾರು ಬಂದರೂ ಕೂಡ ಇದನ್ನು ಹೇಳೋಕ್ಕಾಗ್ತಾ ಇಲ್ಲ. ಆದರೆ ನಮ್ಮ ವೈಶೇಷಿಕರು ಏನು ಮಾಡಿದ್ರು? ನಾವೆಲ್ಲ ಒಪ್ಕೊಂತೀವಿ, ಇಷ್ಟಂತೂ ನಾವು ಒಪ್ಕೊಂತೀವಿ, ಆದರೆ ಇಷ್ಟರಿಂದನೇ ಆಗೋದಿಲ್ಲಪ್ಪ. ಹಿಂದೆಗಡೆ ಒಬ್ಬ ಈಶ್ವರ ಅಂತಿದ್ದಾನೆ. ಆ ಈಶ್ವರನ ಅನುಗ್ರಹದಿಂದ ನಮಗೆ ಜ್ಞಾನ ಆಗುತ್ತೆ. ಅವ್ರು ಅದೊಂದು ಒಪ್ಕೊತಾರೆ. ಬೇರೆಯವ್ರು ಯಾರು ವೇದಗಿದ ಒಪ್ಪಲ್ಲ, ಅದಕ್ಕೆ ಅವ್ರು ಅದಕ್ಕೆ ಬೆಲೆ ಕೊಡೋದಿಲ್ಲ. ಆದರೆ ಶಂಕರಾಚಾರ್ಯ ಹಂಗೆ ತೋರಿಸಿದ್ರೆ ಸಾರ್ವತ್ರಿಕ ಪೂರ್ಣ ಅನುಭವ. ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಹಂಗೆ ತೋರ್ಸೋಕ್ಕೆ ಹೋಗಲಿಲ್ಲ. ನಿಮ್ಮ ಅನುಭವದಲ್ಲೇ ನೋಡ್ಕೊಳ್ರಿ ಅಂತ ಹೇಳಿ ಹಿಂಗೆ ತಗೊಂಬಂದರು ಅನ್ನೋದಕ್ಕೆ ಬರ್ತಾ ಇರೋದು. ನಿಜವಾದ ಅರಿವನ್ನು ಗುರ್ಸೋದಕ್ಕೆ ಬೇರೆಯವ್ರು ಎಷ್ಟು ಸರ್ಕಸ್ ಮಾಡಿದ್ರು ಸಾಧ್ಯ ಆಯ್ತಾ ಅಂತ ತಿಳಿಸೋದಿಕ್ಕೆ ಇಷ್ಟೆಲ್ಲ ಹೇಳಬೇಕಾಯ್ತು. ಅಲ್ಲಿಗೆ ಯಾವಾಗ ನನಗೆ ನಿಜವಾದ ಇದ್ದದ್ದು ಗೊತ್ತಾಗ್ಲಿಲ್ವೋ ತಪ್ಪಾಗಿ ತಿಳ್ಕೊಳ್ಳೋದು ಸಹಜ, ಏನು ಮಾಡೋಕ್ಕೆ ಬರಲ್ಲ. ಮತ್ತು ಇದನ್ನು ತಪ್ಪಿಸ್ಕೊಳ್ಳೋದು ಹೆಂಗೆ? ಇದ್ದದ್ದನ್ನಿದ್ದಾಗ ನಾನು ತಿಳ್ಕೊಬೇಕಾದ್ರೆ ಏನು ಮಾಡಬೇಕು? ಸಾರ್ವತ್ರಿಕ ಪೂರ್ಣಾನುಭವ, ಸಾಕ್ಷಿ ಗುರ್ಸೋದು, ಇವೆರಡು ಇಟ್ಕೋಬೇಕು. ಅದನ್ನು ನಮ್ಮ ವೇದಾಂತದಲ್ಲಿ ಶಂಕರಾಚಾರ್ಯರು ತೋರಿಸಿದ ಕೀರ್ತಿ ಅವ್ರಿಗೆ ಬರುತ್ತೆ. ಈಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಯಾವುದರಿಂದ? ಅವಸ್ಥಾತ್ರಯ ವಿಚಾರದಿಂದ. ಹೇಗೆ? ನಾನು ಇದ್ದದ್ದನ್ನಿದ್ದಾಗ ಅರ್ಥಕೋಬೇಕು ಅಂದರೆ ನಿದ್ದೆಯಲ್ಲಿ ನನ್ನ ಸ್ವರೂಪವನ್ನು ನಾನು ಕಂಡ್ಕೊಂಬಿಟ್ಟೆ. ಆದರೆ ನಿದ್ದೆನಲ್ಲಿದ್ದಾಗ ತಿಳ್ಕೊಳ್ಳೋಕೆ ಬರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಆಗಲಿ, ಆದರೂ ಕೂಡ ನನ್ನ ಸ್ವರೂಪವನ್ನು ನಾನು ಗುರುತಿಸ್ದೆ.
ಕೊನೆಗೆ ಕನಸಿನಲ್ಲಿರೋದು ಅದು ಏನಂತೀವಿ ತಪ್ಪಾಗಿ ಮಾಡ್ಕೊಂಡಿದ್ದು. ಜನಕ ಮಹಾರಾಜ ಮತ್ತೆ ಭಿಕ್ಷುಕ ಹೀಗೆ ತಪ್ಪಾಗಿ ಮಾಡ್ಕೊಂಡಿದ್ದು. ನನಗೆ ಸಂಶಯ ಬಂದಾಗ ಗುರುಗಳು ತತ್ವಮಸಿ ಶ್ವೇತಕೇತು ನೀನು ಅದೇ ಆಗಿದ್ದೀಯಾ ಅಂತಂದಾಗ ಹೀಗೆ ಬಿಡಿಸಿ ನಮಗೆ ತೋರಿಸ್ತಾರೆ. ಮತ್ತು ನಾನು ಉತ್ತಮಾಧಿಕಾರಿ ಆದರೆ ಅಲ್ಲೇ ನಿಂತ್ಕೊಂಡ್ಬಿಡ್ತೀನಿ, ಇಲ್ಲ ಸಾಧನೆ ಮಾಡಿ ಕಂಡುಕೊಂಡ್ರೆ ಹೌದು ಅಂತ ಅನ್ಸುತ್ತೆ. ಎಲ್ಲನೂ ಹೊಂದುತ್ತೆ. ಯಾವ್ಯಾವ್ದು ಹೊಂದುತ್ತೆ ಗೊತ್ತಾವಾಗ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಹೊಂದುತ್ತೆ. ಏನು ಹೇಳುತ್ತೆ ಶಾಸ್ತ್ರ? ತತ್ವಮಸಿ ಶ್ವೇತಕೇತು, ಹೌದಪ್ಪ ಹೌದು, ನೀನು ಬ್ರಹ್ಮನಾಗಿದ್ದೀಯಾ, ನಿಜವಾದ ಬರೀ ಅರಿವಾಗಿದ್ದೀಯಾ. ಒಂದು. ಎರಡನೇದು ತರ್ಕ, ಅನುಭವ, ಸಾರ್ವತ್ರಿಕ ಪೂರ್ಣಾನುಭವದಿಂದ ತೋರಿಸುತ್ತೆ. ಮೂರನೇದು ತರ್ಕ, ಎಚ್ಚರದಲ್ಲಿರೋ ಜನಕ ಮಹಾರಾಜ ಕನಸಕ್ಕೆ ಬರಲ್ಲ, ಕನಸಿನಲ್ಲಿರೋ ಭಿಕ್ಷಕ ಎಚ್ಚರಕ್ಕೆ ಬರಲ್ಲ, ತರ್ಕ. ಆದರೂ ಇದು ಹೊಂದುತ್ತೋ ಇಲ್ವೋ ಅನುಭವಕ್ಕೆ ಕರೆಕ್ಟ್ ಟಿಕ್ ಮಾರ್ಕ್ ಹಾಕ್ಕೊಂತೀರ ನೀವು. ವೆರಿಫಿಕೇಶನ್ ಅಟ್ ದಿ ಟೈಮ್ ಆಫ್ ಲಿಸನಿಂಗ್ ಬರೋದಿಲ್ಲ, ಕರೆಕ್ಟ್ ಅಂತೀವಿ. ನಿದ್ದೆನಲ್ಲಿ ಇವೆರಡೂ ಬರದೇ ಇದ್ರು ನಾನಿದ್ದೆ, ಇಷ್ಟು ಯಾವುದರಿಂದ ಗೊತ್ತಾಯ್ತು? ಅದು ನನ್ನ ನಿಜವಾದ ಸ್ವರೂಪ, ಅದು ನಿಜವಾದ ಅರಿವು, ಜ್ಞಾನ. ಇದ್ದದ್ದನ್ನಿದ್ದಾಗ ತಿಳ್ಕೊಬೇಕಾದ್ರೆ ಇಲ್ಲಿ ಕರ್ಕೊಂಡ್ಬಂದರು. ಸೊ ಅಲ್ಲಿಗೆ ಶಾಸ್ತ್ರ ಹೊಂದುತ್ತಾ ಇದೆ, ಸಾರ್ವತ್ರಿಕ ಪೂರ್ಣಾನುಭವ ಚೆನ್ನಾಗಿ ಹೊಂದ್ಕೊತಾ ಇದೆ, ತರ್ಕ ಅನುಭವ ಗಮ್ಯವಾದ ತರ್ಕ ಹೊಂದ್ಕೊತಾ ಇದೆ. ಈಗ ಮುಕ್ತರಾದವರು ಇದನ್ನು ಹೇಳ್ತಾರೆ ಹೌದು ಅಂತ, ತತ್ವದಲ್ಲಿ ನಿಂತಿರ್ತಾರೆ, ಅವ್ರು ಕಂಡಿರೋರು ಹೊಂದುತ್ತೆ. ಅದಾದ ಮೇಲೆ ನಾನು ಮುಕ್ತನಾಗ್ತೇನೆ ಅಂತ ಇಟ್ಕೊಳ್ರಿ, ಸಾಧನೆ ಮಾಡಿ ನಂದು ಹೊಂದುತ್ತೆ. ಈಗ ನನ್ನ ಅನುಭವ, ಕಂಡವರ ಅನುಭವ, ತರ್ಕ, ಸಾರ್ವತ್ರಿಕ ಪೂರ್ಣಾನುಭವ, ಇದ್ರ ಜೊತೆಗೆ ಶಾಸ್ತ್ರದ ಬೆಂಬಲ, 5 ಒಂದೇ ಥರ ಹೊಂದ್ಕೊಳ್ಳುತ್ತೆ. ಇವಾಗ ಯಾವ್ದು ತಪ್ಪಂತೀರ? ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೊ ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ. ನೆಕ್ಸ್ಟ್ ನಾನು 132ನೇ ಪೇಜ್ನಲ್ಲಿ ಇನ್ನು ತಪ್ಪಾಗಿ ಇದಿಷ್ಟು ಇದ್ದದ್ದನ್ನು ಇದ್ದಾಗ ತಿಳಿಯಕ್ಕಾಗಲಿಲ್ಲ ಅನ್ನೋದಕ್ಕೆ ಇಷ್ಟು ಹೇಳಿದ್ರು. ಈಗ ನಾವು ಇನ್ನು ತಪ್ಪಾಗಿ ತಿಳಿಯುವುದೆಂಬ ಅವಿದ್ಯೆಯ ರೂಪವನ್ನು ವಿವರಿಸಬೇಕಾಗಿದೆ. ತಪ್ಪಾಗಿ ತಿಳ್ಕೊಂಡಿದ್ದು ಅದನ್ನು ವಿವರಿಸ್ತಾರೆ ಇವಾಗ. ಹಗ್ಗವನ್ನ ಹಾವು ಅಂತ ತಪ್ಪಾಗಿ ತಿಳ್ಕೊಂಡೆ, ನಿಜವಾದ ನನ್ನ ಸ್ವರೂಪ ಬ್ರಹ್ಮ ಸ್ವರೂಪ ಆದರೂ, ಆನಂದ ಸ್ವರೂಪ ಆದರೂ ಈ ಶರೀರ ನಾನು ಅಂತ ತಿಳ್ಕೊಂಡೆ. ಜನಕ ಮಹಾರಾಜ, ಭಿಕ್ಷುಕ, ಒಂದೊಂದು ಕನಸಿನಲ್ಲಿ ಒಂದೊಂದು ಶರೀರ, ಅದನ್ನೇ ಜೈ ಅಂತ ಇದ್ದೆ. ಈ ತಪ್ಪಾಗಿ ತಿಳ್ಕೊಂಡಲ್ಲ, ಇದ್ರ ವಿಚಾರ ಇವಾಗ ಹೇಳ್ತಾ ಬರ್ತಾರೆ. ಇದು ಕೂಡ ಅವಿದ್ಯೆಯೇ, ಅವಿದ್ಯೆಯ ರೂಪವನ್ನು ವಿವರಿಸೋದು. ಈ ಅವಿದ್ಯೆಯು ಲೋಕದಲ್ಲಿ ಹೊರಗಿನ ವಿಷಯದಲ್ಲಾಗುತ್ತಿರುವುದು ಪ್ರಸಿದ್ಧವಾಗಿರುತ್ತೆ ಅಲ್ವಾ? ನೋಡ್ರಿ, ಮೊದಲು ಎತ್ಕೊಂತ ನಮಗೆ ಎಕ್ಸಾಂಪಲ್ ಕೊಟ್ಟರು. ಯಾವುದು ಲೋಕದಲ್ಲಿ ಪ್ರಸಿದ್ಧವಾಗಿರೋದು ಎಕ್ಸಾಂಪಲ್ಸ್ ಎಲ್ರಿಗೂ ಗೊತ್ತಿರೋದು? ಹಗ್ಗದಲ್ಲಿ ಹಾವು, ಹಗ್ಗ, ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ, ಪಟಿಕಾರದಲ್ಲಿ ಸಕ್ಕರೆ. ಈ ಮಕ್ಕಳಿಗೆ ಪಟಿಕಾರ ಅಂತಿರುತ್ತೆ, ಅದನ್ನು ನೋಡಿದ್ರೆ ಸಕ್ಕರೆ ಇದ್ದಂಗೆ ಇರುತ್ತೆ, ಬಾಯಿಗೆ ಹಾಕ್ಕೊಂಡ್ಬಿಡ್ತಾರೆ, ನಾವು ಹಾಕ್ಕೊಂಡ್ಬಿಡ್ತೀವಿ. ಇದು ಮೋಟು ಮರದಲ್ಲಿ ಮನುಷ್ಯ, ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ, ಇವೆಲ್ಲ ಮಾಡ್ಕೋಬೋದು. ಮರಳು ಕಾಡಿನಲ್ಲಿ ನೀರು, ಇವೆಲ್ಲನೂ ಮಾಡ್ಕೋಬೋದು ನಾವು. ಲೋಕದಲ್ಲಿ ನಮಗೆ ಆಗ್ತಾ ಇರೋದಿದು, ಇವೆಲ್ಲ ಮಾಡ್ಕೊತೀವಿ. ಮುಂತಾದವು ದಿನವೂ ನಮ್ಮ ಎದುರಿನಲ್ಲಿ ಕಾಡ್ತಾನೆ ಇರುತ್ತೆ. ಪ್ರತಿದಿನ ನಾವು ಹಿಂಗೆ ಟೋಪಿ ಬೀಳ್ತಾನೆ ಇರ್ತೀವಿ ಅಲ್ವಾ? ಗೊತ್ತಾಗ್ತಾ ಇದೆ ನಮಗೆ. ಇಂದ್ರಿಯಗಳ ಮೂಲಕವಾಗಿ ಬಂದ ಶಬ್ದಾದಿ ವಿಕಲ್ಪಗಳನ್ನು ಮನಸ್ಸು ಇಂಥದ್ದೆಂದು ಗುರುತಿಸುತ್ತಿದೆ. ಆದರೂ ಬುದ್ಧಿಯು ಆ ವಿಕಲ್ಪಗಳಲ್ಲೆಲ್ಲ ಒಂದುಗೂಡಿಸಿ ಇಂಥ ವಸ್ತುವೆಂದು ನಿಶ್ಚಯಿಸಿದ ಹೊರತು ವಸ್ತು ಜ್ಞಾನ ಆಗೋದಿಲ್ಲ. ಈಗ ನೋಡ್ರಿ, ಈಗ ಹೋಗ್ಲಿಯಪ್ಪ, ಇವರು ಕಣ್ಣುಗಳು ಹೊರಗಡೆ ಇರೋ ವಸ್ತು ನೋಡುತ್ತೆ ಅಂತ ಇಟ್ಕೊಳ್ರಿ. ನಮಗಿರೋ ಇಂದ್ರಿಯಗಳು 5 ಇದೆ, ಹೊರಗಡೆ ಪ್ರಪಂಚದಲ್ಲಿರೋದು 2 ವಸ್ತುಗಳು. ನಾನು ಇದನ್ನು ಸಬ್ಜೆಕ್ಟ್ ಮಾಡಿಕೊಂಡ್ರೆ ಇದಕ್ಕಿಂತ ಹೊರಗಡೆ 2 ಆಬ್ಜೆಕ್ಟ್ಸ್ ಇರೋದು. ಯಾವುದದು? ಆದಿ ದೈವಿಕ, ಆದಿ ಭೌತಿಕ, ನನ್ನ ಸುತ್ತಮುತ್ತಲೇ ಇರೋದು. ಈ 5 ವಿಷಯಗಳ ತೋರುತ್ತೆ ಅಷ್ಟೇ. ಯಾವುದದು 5? ಶಬ್ದ,
ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಇದೆ ಇಲ್ಲ ಅಂತ ಹೇಳೋದಕ್ಕೆ ದೇವರು ನನಗೆ 5 ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ. ಯಾವುದದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, ಅಷ್ಟೇ 5. ಈಗ ವಸ್ತುಗಳು ಹೊರಗಡೆ ಇರುತ್ತೆ. ಆ ವಸ್ತುಗಳು ಹೊರಗಡೆ ಇದ್ದರೆ ನಾನು ಆ ವಸ್ತುಗಳು ಇದೆಯಾ ಇಲ್ವಾ ಇವುಗಳನ್ನೇ ಉಪಯೋಗಿಸ್ಬೇಕು. 5 ವಸ್ತುಗಳು ಇದೆ ಅನ್ನೋದಕ್ಕೆ ನಾನು 5 ಇಂದ್ರಿಯಗಳನ್ನ ಉಪಯೋಗಿಸ್ತೀನಿ. ನೋಡಿದ ತಕ್ಷಣ ಈ ಕಣ್ಣುಗಳು ಅವುಗಳನ್ನ ಹೇಳಕ್ಕೆ ಬರಲ್ಲ. ಯಾಕೆ ಗೊತ್ತಾ? ಫಾರ್ ಎಕ್ಸಾಂಪಲ್, ಒಂದು ಮಾವಿನ ಹಣ್ಣಿದೆ ಅಥವಾ ನಿಂಬೆ ಹಣ್ಣಿದೆ. ಈ ನಿಂಬೆ ಹಣ್ಣಿದ್ರೆ ಕಣ್ಣು ಏನು ಮಾಡುತ್ತೆ? ಅದರ ಬಣ್ಣ ನೋಡುತ್ತೆ, ಅಷ್ಟೇ. ಕಣ್ಣು ಆಕಾರ ನೋಡುತ್ತೆ. ಬಣ್ಣ ಯಾವುದು? ಲೈಟ್ ಯೆಲ್ಲೋ ಕಲರು. ಆಕಾರ ಗುಂಡಾಗಿದೆ, ಇಷ್ಟೇ. ಈಗ ಯಾವುದಾದ್ರೂ ಬೇರೆ ವಸ್ತು ತೋರಿಸಿ ಗುಂಡಾಗಿರೋದು, ಹಳದಿ ಬಣ್ಣವಾಗಿರೋದು ಬಾಲ್ ತೋರಿಸೋದನ್ನು ನೀವು ಅದನ್ನು ನಿಂಬೆಹಣ್ಣು ಅಂತ ಅಂತೀರಾ? ಅನ್ನಲ್ಲ. ಕಣ್ಣು ಏನು ಮಾಡುತ್ತೆ? ಇದು ನಿಂಬೆಹಣ್ಣು ಹೇಳಲ್ಲ. ಮತ್ತೇನು ಮಾಡುತ್ತೆ? ಅಷ್ಟೇ ಹೇಳೋದು, ಬಣ್ಣ ಆಕಾರ, ಮುಗಿದೋಯ್ತು ಅದರ ಕತೆ. ಹೋಗ್ಲಿ, ನೆಕ್ಸ್ಟು ಅದರ ವಾಸನೆ ನೋಡ್ಬೇಕಾದ್ರೆ ಮೂಗು ಉಪಯೋಗಿಸ್ತೀವಿ ನಾವು. ಅದು ಮೂಗಿನಲ್ಲಿ ಕಹಿ ವಾಸನೆ ಗೊತ್ತಾಗುತ್ತೆ. ನಿಂಬೆಹಣ್ಣಿಂದು ವಾಸನೆ ಗೊತ್ತು, ಮಾವಿನ ಹಣ್ಣು ವಾಸನೆ ಗೊತ್ತು ನಮಗೆ, ಹಾಗೆ ಹುಣಸೆ ಹಣ್ಣು ವಾಸನೆ ಗೊತ್ತು. ಆದ್ದರಿಂದ ವಾಸನೆ ನೋಡಿದಾಗ ಅದು ಬರೀ ವಾಸನೆ ತೋರಿಸುತ್ತೆ, ಆಕಾರ ಗೀಕಾರ ತೋರಿಸಲ್ಲ. ಅದೇ ರೀತಿ ನನ್ನ ಕೈಗಳಿರುತ್ತಲ್ಲ, ಆ ನಿಂಬೆಹಣ್ಣು ಮುಟ್ಟಿ ಮೆತ್ತಿಗಿದೆಯಾ, ಗಟ್ಟಿ ಇದೆಯಾ, ಕೊಳ್ತೋಗ್ಬಿಟ್ಟಿದೆಯಾ ತೋರಿಸುತ್ತೆ. ಕೈ ಅಷ್ಟೇ ತೋರಿಸೋದು. ಆಮೇಲೆ ಇಷ್ಟು ಆಯಿತು. ಅಲ್ಲಿ ಇನ್ನೊಂದು ನೋಡ್ರಿ, ಈ ಕಣ್ಣು ಆ ವಸ್ತುನಲ್ಲಿರೋ ಬಣ್ಣ ಆಕಾರ ನೋಡುತ್ತೆ. ನೀನು ಹಾಗೆ ಸ್ವಲ್ಪ ವಾಸನೆ ನೋಡ್ಬಿಡೋದು ನೋಡೋಕೆ ಬರಲ್ಲ. ನನ್ನ ಕೆಲಸ ಅಲ್ಲ ಅದು, ನನ್ನ ಫೀಲ್ಡ್ ಅಲ್ಲ ಅದು, ನಾನು ಕೇಳಬೇಡ. ಸ್ಪೆಷಲಿಸ್ಟ್ ಅದಕ್ಕೆ ಬೇರೆ ಇದ್ದಾರೆ, ಅದನ್ನು ಕೇಳುವಂತೆ ಹಾಳಾಗೋಗ್ಲಿ. ನೀನು ಆ ವಸ್ತು ಆಕಾರ ನೋಡ್ತೀಯಲ್ಲ, ನಿನ್ನ ಆಕಾರ ನೋಡೋಕೆ ಬರುತ್ತೆ ಅನ್ನೋದ್ರೆ ನನಗೆ ಅದು ಬರೋಲ್ಲ ಅಂತ ಹೇಳುತ್ತದೆ. ಕಣ್ಣನ್ನು ಕಣ್ಣು ನೋಡೋಕೆ ಬರುತ್ತಾ? ಬರೋದಿಲ್ಲ. ಕಿವಿಯನ್ನು ಕೇಳೋದಕ್ಕೆ ಬರುತ್ತಾ? ನೋಡೋದಕ್ಕೆ ಬರುತ್ತಾ? ಬರೋದಿಲ್ಲ. ಒಂದರ ಕೆಲಸ ಇನ್ನೊಂದು ಮಾಡಲ್ಲ. ನೋಡ್ರಿ ಹೆಂಗಿದೆ. ಇಂಥ ಸರಿಯಾಗಿ ಒಂದು ವಸ್ತು ತಿಳ್ಕೋಬೇಕಾದ್ರೆ ಇಷ್ಟು ಫೆಸಿಲಿಟೀಸ್ ಇರಬೇಕು. ಆಯಿತಾ? ಈಗೇನು ಮಾಡುತ್ತೆ? ಈ ಇಂದ್ರಿಯಗಳು ಇಷ್ಟನ್ನು ಕಲೆಕ್ಟ್ ಮಾಡುತ್ತೆ. ಕಣ್ಣು ಆಕಾರ, ಬಣ್ಣ, ಮೂಗು ಅದರ ವಾಸನೆ, ಕೈನಲ್ಲಿ ಅದರ ಗಟ್ಟಿ ಇದೆಯೋ ಮೆತ್ತಿದೆಯೋ, ಮತ್ತು ಇಷ್ಟು ನೋಡುತ್ತೆ. ಅಕಸ್ಮಾತ್ ಅದರ ರುಚಿ ನೋಡಬೇಕು ಅಂದ್ರೆ ನಾಲ್ಗೆನೇ ಉಪಯೋಗಿಸ್ಬೇಕು. ಆಯಿತು, ಇಷ್ಟು ತೊಗೊಂಬಂದು ಮನಸ್ಸು ಏನು ಮಾಡುತ್ತೆ ಅಂದರೆ, ಇವೆಲ್ಲ ಮನಸ್ಸಿಗೆ ಒಪ್ಪಿಸುತ್ತೆ. ಮನಸ್ಸು ಅದನ್ನು ಹೇಳಕ್ಕೆ ಬರಲ್ಲ ನಿಂಬೆಹಣ್ಣು ಅಂತ. ಮನಸ್ಸು ಏನು ಮಾಡುತ್ತೆ ಗೊತ್ತಾ? ಒಂದು ಫೈಲ್ ತಯಾರು ಮಾಡುತ್ತೆ. ಇದು ಬಣ್ಣ, ಆಕಾರ ಮತ್ತು ಇದರ ವಾಸನೆ, ಇವೆಲ್ಲ ಒಂದು ಫೈಲ್ ತಯಾರು ಮಾಡುತ್ತೆ. ಇದೇನಿದ್ರೂ ಒಬ್ಬ ಇವನು ಏನೋ ಕ್ಲರ್ಕು, ಮನಸ್ಸು ಕ್ಲರ್ಕ್ ಕೆಲಸ ಮಾಡುತ್ತೆ. ಇದೇನು ಮಾಡುತ್ತೆ? ಫೈಲ್ ಎಲ್ಲ ತಯಾರು ಮಾಡಿಕೊಂಡು ತಗೊಂಡೋಗಿ ಬುದ್ಧಿ ಹತ್ರ ಕೊಡುತ್ತೆ. ಬುದ್ಧಿ ಆ ಫೈಲ್ನ ಹಿಂಗೆ ನೋಡ್ತಾನೆ. ನೋಡ್ಬಿಟ್ಟು ಓಹೋ ಈ ಥರದ್ದು ಹಿಂದೆ ಚಿತ್ತದಲ್ಲಿ ಅನುಭವ ಆಗಿತ್ತು, ತಾಯಿ ತೋರಿಸಿದ್ಲು ನಿಂಬೆಹಣ್ಣಿದು, ಇದರ ವಾಸನೆ ಹಿಂಗಿರುತ್ತೆ ಎಲ್ಲ ಹೇಳಿದ್ಲು ತಾಯಿ, ಚಿತ್ರ ತೋರಿಸಿ. ನೋಡ್ರಿ, ಇವನ್ನೆಲ್ಲ ನಾವು ಚಿಂತನೆ ಮಾಡಿದೆ, ಇವುಗಳನ್ನ ಒಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ಆ ಚಿತ್ತದ ನೆನಪಿನಿಂದ ಬುದ್ಧಿ ಇದನ್ನ ನಿಂಬೆಹಣ್ಣು ಅಂತ ಕರೆಯುತ್ತೆ. ಇಷ್ಟಪ್ಪ ಲೆಕ್ಕ ಕೊಡ್ರಿ. ಮಾವಿನ ಹಣ್ಣು ಅದು ಹಾಗೆ. ಸೊ ಅಲ್ಲಿಗೆ ಬುದ್ಧಿ ಡಿಸೈಡ್ ಮಾಡಬೇಕಾದ್ರೆ ಬುದ್ಧಿ ಹಿಂದೆಗಡೆ ಚಿತ್ತ, ನೆನಪಿನ ಪೆಟ್ಟಿ. ಅದಕ್ಕೆ ಇವೆಲ್ಲ ನಮ್ಗೆ ಆಗಿದೆ ಪಾಠ, ಆದರೆ ಇಲ್ಲಿ ಒಟ್ಟಾಗಿ ತೋರಿಸ್ತಾ ಇದ್ದಾರೆ. ನೋಡ್ರಿ ಎಷ್ಟು ಕಷ್ಟ ಇದೆ. ಇದ್ದದ್ದನ್ನಿದ್ದಾಗ ತಿಳ್ಕೊಳಕ್ಕಾಗಲಿಲ್ಲ, ತಪ್ಪಾಗಿ ಯಾಕೆ ತಿಳ್ಕೊಂಡ್ವಿ ಅನ್ನೋದಕ್ಕೆ ಇಷ್ಟು ಒಟ್ಟಿಗೆ ತಗೊಂಬಂದು ಇಲ್ಲಿ ನಮ್ಮ ಕಣ್ಮುಂದೆ ಇಡ್ತಾ ಇದ್ದಾರೆ. ಸೊ ಇಷ್ಟಿದೆ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ವಸ್ತುನ ಕಂಡುಹಿಡಿಬೇಕಾದ್ರೆ ಇಷ್ಟು ಸರ್ಕಸ್ ಆಗಬೇಕು. ಮತ್ತು ಇವೆಲ್ಲ ತಗೊಂಬಂದು ಏನು ಮಾಡುತ್ತೆ? ಹಿಂದೆಗಡೆ ನಾನು ಅಂತ ಅಹಂಕಾರ ಇರುತ್ತೆ, ಡೂಪ್ಲಿಕೇಟ್ ಆಗಿ ಅವನಿಗೆ ಒಪ್ಪಿಸುತ್ತೆ. ಯಾಕೆ ಅಂತಂದರೆ ಅವನಿಗೋಸ್ಕರನೇ ಇವೆಲ್ಲ ಕೆಲಸ ಮಾಡ್ತಾ ಇರೋದು. ಇದು ಯಜಮಾನನಿಗೋಸ್ಕರ ಕೆಲಸ ಮಾಡ್ತಾ ಇರೋದು. ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣದಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಇವು ಯಾರಿಗೋಸ್ಕರ ಮಾಡ್ತಾ ಇರೋದು? ಅಹಂಕಾರಕ್ಕೆ, ನನಗೆ. ಆವಾಗ ನಾನು
ಇವುಗಳನ್ನ ತಿಂದು ಮಾಡ ಫಸ್ಟ್ ಕ್ಲಾಸ್ ಆಗಿದೆ ಅಂತ ನಾನು ರಿಸಲ್ಟ್ ಕೊಡ್ತಾ ಇರ್ತೀನಿ. ಹಾಗೆ ಸೊ ಇಷ್ಟ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ತಪ್ಪಾಗೋ ಚಾನ್ಸಸ್ ಇರುತ್ತೆ, ಕಣ್ಣುಗಳು ತೋರ್ಸೋಕ್ಕೆ ಹೇಳಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಹೆಂಗೆ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾರೆ. ಈಗ ನಾನು ಒಂದು ಕಡೆ ನೋಡಿದ್ನಪ್ಪ, ನೋಡಿದ ತಕ್ಷಣ ನನಗೆ ಅಲ್ಲಿ ದ್ರಾಕ್ಷಿ ಹಣ್ಣು ಕಾಣ್ತು, ಮಾವಿನ ಹಣ್ಣು ಕಾಣ್ತು, ಸೇಬ್ ಕಾಣ್ತು, ಬಾಳೆಹಣ್ಣು ಕಾಣ್ತು. ನೋಡಿದ್ರೆ ಕಾಣ್ತಾ ಇದೆ, ಎಲ್ಲ ಗೊತ್ತಾಗ್ತಾ ಇದೆ. ನಾನೇನು ಮಾಡಿದೆ, ಹೋದೆ ಆ ಬಾಳೆಹಣ್ಣು ತಿನ್ನೋಣ ಅಂತ ಹೇಳಿ ಕೈ ಹಾಕಿದ್ರೆ ಬರ್ತಾ ಇಲ್ಲ. ಅದೇನು ಗೊತ್ತಾ, ಚಿತ್ರ. ಇವಾಗ ಏನು ಮಾಡ್ತೀರಾ? ಚಿತ್ರದಲ್ಲಿ ಅಷ್ಟು ಚೆನ್ನಾಗಿ ಬಿಡಿಸಿದ್ದ ನಾವು ಅಲ್ವಾ? ಇಂಥ ಕೆಲವು ತೊಂದರೆಗಳಾಗುತ್ತೆ ಕೆಲವು ಸಲ. ಏನು ಮಾಡ್ತೀರಾ ಅವಾಗ? ಕಣ್ಣು ಒಂದೊಂದು ಸಾರಿ ಮೋಸ ಮಾಡಿಬಿಡುತ್ತೆ, ಗೊತ್ತಾಗೋದಿಲ್ಲ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೇಳ್ತಾರೆ, ಇದಕ್ಕೆ ಯಾವುದೋ ಆ ಮಠ, ಯಾವ ಮಠ ಅದು, ಇದು ಸಿದ್ಧಾರೂಢರ ಮಠ. ಆ ಸಿದ್ಧಾರೂಢರು ಒಳಗಡೆ ಇದ್ರಂತೆ. ಅಲ್ಲಿ ಹೊರಗಡೆ ಒಂದು ಸಿದ್ಧಾರೂಢರು ಕೂತ್ಕೊಂಡಿರೋದನ್ನ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಸ್ವಾಮಿಗಳು ಮೊದಲನೇ ಸಾರಿ ಆಶ್ರಮಕ್ಕೆ ಹೋಗಿದ್ದು ನೋಡಿದ ತಕ್ಷಣ ಸಿದ್ಧಾರೂಢರು ಇಲ್ಲೇ ಇದ್ದಾರೆ ಅಂತ ನಮಸ್ಕಾರ ಮಾಡ್ತಾ ಇದ್ದಾರಂತೆ. ಬೇರೆಯವ್ರು ಹೇಳಿದ್ರಂತೆ, ಸ್ವಾಮಿ ಅವ್ರು ಸಿದ್ಧಾರೂಢರಲ್ಲ, ಅವ್ರ ಸ್ಟ್ಯಾಚ್ಯೂ ಅಂತ. ನೋಡ್ರಿ, ಅಷ್ಟು ಸತ್ಯವಾಗಿತ್ತಂತೆ. ಕೊನೆಗೆ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಬೇರೆ ಸಿದ್ಧಾರೂಢರು ಇದ್ದಾರೆ. ಹೆಂಗೆ ನಮ್ಮ ಕಣ್ಣುಗಳು ಮೋಸ ಮಾಡುತ್ತೆ ಅನ್ನೋದಕ್ಕೆ ಇವತ್ತು ನಾವು ಎಷ್ಟೋ ಸಾರಿ ನೋಡಿದ್ದೀವಿ. ಮತ್ತೆ ಆ ದುರ್ಯೋಧನ ಟೋಪಿ ಬೀಳೋದು ಜ್ಞಾಪಕ ಮಾಡ್ಕೊಳ್ರಿ. ಆ ಮ್ಯಾಜಿಕ್ ಮನೆಗೆ ಹೋಗ್ತಾನ, ಅಲ್ಲಿ ನೀರಿದೆ ಅಂತ ಪಂಚೆ ಎತ್ಕೊತಾನೆ, ಅಲ್ಲಿ ನೀರಿಲ್ಲ. ಇನ್ನೊಂದು ಕಡೆ ನೀರು ಇಲ್ಲ ಅನ್ಕೊಂಡು ಧುಮುಕ್ತಾನೆ, ಅಲ್ಲಿ ನೀರಿರುತ್ತೆ, ಬಟ್ಟೆ ಎಲ್ಲ ಬಿದ್ದು ಗಲೀಜು ಮಾಡ್ಕೊತಾನೆ. ಅಲ್ಲಿ ಬಾಗಿಲಿದೆ ಅಂತ ಹೋಗ್ತಾನೆ, ಬಾಗಿಲಿಲ್ಲ, ತಲೆ ಡಿಕ್ಕಿ ಹೊಡ್ಕೊತಾನೆ. ಇನ್ನೊಂದು ಕಡೆ ಬಾಗಿಲು ಇದ್ದಂಗೆ ಕಾಣುತ್ತೆ, ಹೋಗಿದ್ರೆ ಅಲ್ಲಿ ತಲೆ ಡಿಕ್ಕಿ ಹೊಡ್ಕೊತಾನೆ, ಅಲ್ಲೂ ಹಿಂಗಾಗುತ್ತೆ. ಅದು ಮ್ಯಾಜಿಕ್ ಹೌಸ್. ಈಗ ಕಣ್ಣುಗಳು ನಂಬ್ತೀರಾ, ಯಾವುದನ್ನು ನಂಬ್ತೀರಾ? ನಂಬಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವೇನಿದನ್ನು ಸಬ್ಜೆಕ್ಟ್ ಅಂತ ಇಟ್ಕೊತೀರೋ, ಇದರಿಂದ ನೀವು ವಿಚಾರ ಮಾಡಿದ್ರೆ ವಸ್ತುಗಳನ್ನ ಸರಿಯಾಗಿ ಗುರ್ತಿಸಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವುಗಳನ್ನ ಅರಿವು ಅಂತ ಹೇಳಕ್ ಬರಲ್ಲ, ವ್ಯವಹಾರಕ್ಕೆ ಸಾಕು. ನಾವು ಮಾತಾಡ್ತಾ ಇರೋದು ಪಾರಮಾರ್ಥಿಕೆ. ಹಾವು ಹಗ್ಗ ಬಂದರೆ ನೀವು ಟಾರ್ಚ್ ಹಾಕಿ ತೋರಿಸೋ ಕಲ್ಲು ಹಿಡಿದು ನೋಡ್ಕೊಂಡ್ಬಿಡ್ತೀರ. ನಮ್ಗೆ ಅದೆಲ್ಲ ಬೇಕಾಗಿರೋದು. ನನ್ನ ನಿಜವಾದ ಸ್ವರೂಪ ಏನು? ಅದೇನೋ ಹಗ್ಗದ ಥರ ಟಾರ್ಚ್ ಹಾಕಿ ನೋಡಿ ಕೈನಲ್ಲಿ ಹಿಂಗೆ ಅಲ್ಲಾಡಿಸಿದ್ರೆ ಸಿಕ್ಬಿಡುತ್ತೇನೋ? ಸಿಗೋದಿಲ್ಲ. ಯಾಕೆ? ಕರ್ಮೇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ, ಅಂತಃಕರಣಕ್ಕೆ, ಮನಸ್ಸು, ಬುದ್ಧಿ, ಚಿತ್ತ ಸಿಗೋದಿಲ್ಲ. ಬಟ್ ನಾನೇ ಅದಾಗಿರೋದು ಅನುಭವದಿಂದ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇರೋದು. ಹೋಗ್ಲಿ, ಇವಿಷ್ಟೂ ತಗೊಂಬಂದು ತೋರಿಸಿದ ಮೇಲೆ ಅಕಸ್ಮಾತ್ ನನ್ನ ಕಣ್ಣಲ್ಲಿ ದೋಷ, ಇವಾಗ ಒಂದು ಆಬ್ಜೆಕ್ಟ್ ಸಬ್ಜೆಕ್ಟ್ ಇವಾಗ ಇಷ್ಟು ಮಾಡಿದ್ವಾ, ನೆಕ್ಸ್ಟು ಮೂರನೇ ಸ್ಟೆಪ್ಪು ಆಬ್ಜೆಕ್ಟ್ನಲ್ಲೇ ಡಿಫೆಕ್ಟ್ ಇದ್ರೆ ಏನು ಮಾಡ್ತೀರಿ ಸ್ವಾಮಿ? ಹೆಂಗೆ ಕಂಡು ಹಿಡಿತೀರಾ? ಯಾವುದು ನೆನ್ನೆ ಹೇಳಿದ್ವಲ್ಲ, ಆಬ್ಜೆಕ್ಟ್ನಲ್ಲಿ ಡಿಫೆಕ್ಟು ಏನದು? ಊಸರುವಳ್ಳಿ. ನಿಮಿಷಕ್ಕೊಂದು ಬಣ್ಣ ಬದಲಾಯಿಸುತ್ತೆ. ಅದನ್ನು ಯಾವ ಬಣ್ಣ ಅಂತ ಡಿಸೈಡ್ ಮಾಡ್ತೀರಾ? ಬೆಡ್ಸ್ ಕಟ್ಕೊಂಡ್ರು ಅಂತ ನೆನ್ನೆ ಹೇಳಿದೆ. ಊಸರುವಳ್ಳಿ. ಒಬ್ಬ ಕೆಂಪು ಅಂತಾನೆ, ತಿರ್ಗಾ ಹಿಂಗೆ ಬೆಡ್ಸ್ ಕಟ್ಕೊಂಡು, ಇನ್ನೊಬ್ಬ ನೀಲಿ ಅಂತಾನೆ. ಇಬ್ಬರು ಬೆಡ್ಸ್ ಕಟ್ಕೊಂಡು ದುಡ್ಡಲ್ಲಿ ತಿರ್ಗೋಷ್ಟು ನೋಡಿದ್ರೆ ಅದು ಕೆಂಪು ಅಲ್ಲ, ನೀಲಿನೂ ಅಲ್ಲ, ಅದು ಹಳದಿ ಬಣ್ಣ ಆಗಿರುತ್ತೆ. ಏನು ಮಾಡ್ತೀರಾ? ಆಬ್ಜೆಕ್ಟ್ನಲ್ಲೇ ಡಿಫೆಕ್ಟ್ ಇದ್ದರೆ ಹೆಂಗೆ ಕಂಡುಹಿಡಿತೀರಾ? ಆಗೋದಿಲ್ಲ. ಹೋಗ್ಲಿಯಪ್ಪ, ಆಬ್ಜೆಕ್ಟ್ ಕರೆಕ್ಟ್ ಆಗಿದೆ ಅಂತ ಇಟ್ಕೊಳ್ರಿ, ನಿಮಗೆ ಕಣ್ಣು ಪೊರೆ ಬಂದಿದೆ ಅಂತ ಇಟ್ಕೊಳ್ರಿ. ಅವಾಗ ಏನು ಮಾಡ್ತೀರಾ? ಕಣ್ಣು ಚೆನ್ನಾಗಿದ್ದು ಆಬ್ಜೆಕ್ಟ್ ಸರಿಯಾಗಿ ಇದ್ದುಕೊಂಡ್ರೆ ಇಷ್ಟು ರಾಮಾಯಣಗಳಾಗಿದೆ. ಇನ್ನು ಆಬ್ಜೆಕ್ಟ್ನಲ್ಲೇ ಡಿಫೆಕ್ಟ್ ಇದ್ದರೆ ಏನು ಮಾಡ್ತೀರಾ ಅಂತ ಹೇಳ್ತಾ ಇರೋದು. ಎರಡನೇದು, ನನ್ನ ಕಣ್ಣಲ್ಲಿ ಸಬ್ಜೆಕ್ಟ್ ಡಿಫೆಕ್ಟ್ ಇದ್ದರೆ ಏನು ಮಾಡ್ತೀರಾ? ಇವೆಲ್ಲ ಮೊದಲು ನಾರ್ಮಲ್ ಆಗಿದ್ದಾಗ ಹೇಳಿದ್ದು. ಈಗ ಕಣ್ಣು ಚೆನ್ನಾಗಿದೆ, ಆಬ್ಜೆಕ್ಟ್ ಚೆನ್ನಾಗಿದೆ, ಹಿಂದೆಗಡೆ ಇರೋ ಮನಸ್ಸು ಇಲ್ಲ, ಕೋಮಾದಲ್ಲಿದ್ದೀನಿ, ಹೆಂಗೆ ನೋಡ್ತೀರಾ? ನೋಡೋಕ್ಕೆ ಬರಲ್ಲ. ಕೋಮಾದಲ್ಲಿದ್ದರೆ ಆಗೋದಿಲ್ಲ. ಹೋಗ್ಲಿಯಪ್ಪ, ಆಬ್ಜೆಕ್ಟು ಸರಿಯಾಗಿದೆ, ಬೆಳಕು ಬಿದ್ದಿದೆ, ನನ್ನ ಕಣ್ಣು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಹಿಂದೆಗಡೆ ಮನಸ್ಸು ಇದೆ, ಕೋಮಾಗಿಮಾಗ ಹೋಗಿಲ್ಲ.
ಅವನ ಬುದ್ಧಿ ಭ್ರಮಣೆ ಆಗಿದೆ, ಮೆಂಟಲ್ ಹಾಸ್ಪಿಟ್ಲಲ್ಲಿದ್ದಾನೆ. ಅವಾಗ ಏನು ಮಾಡ್ತೀರಾ? ವಸ್ತು ಇದೊಂದು ಗೊತ್ತಾಗುತ್ತಾ ಅವನಿಗೆ? ಹೆಂಡ್ತಿ ನೋಡಿ ಕತ್ತೆ ಅಂತಾನೆ, ಕತ್ತೆ ನೋಡಿ ನಾಯಿ ಅಂತಾನೆ ಅವನು. ನಂಬ್ತೀರಾ? ಹಂಗಾಗತ್ತೆ. ಆದ್ದರಿಂದ ಇವುಗಳನ್ನ ಹಿಡ್ಕೊಂಡು ಇದರ ಹಿಂದಡಿಕೆ ಇವಕ್ಕೆಲ್ಲ ಆಧಾರವಾಗಿರೋ ಪರಮಾತ್ಮ ಸ್ವರೂಪನ ಕಂಡಿಡಿಯಕ್ಕೆ ಆಗುತ್ತೇನಪ್ಪ? ಅದಕ್ಕೆ ನಾವು ಇವುಗಳನ್ನ ತಪ್ಪಾಗಿ ತಿಳ್ಕೊತಾ ಇರೋದಕ್ಕೆ ಕಾರಣ, ತಪ್ಪಾಗಿ ತಿಳಿಯುವುದೆಂಬ ಅವಿದ್ಯೆಯ ರೂಪವನ್ನು ವಿವರಿಸಬೇಕು ಅಂತ ವಿವರಿಸ್ತಾ ಇದ್ದಾರೆ. ಇದಿಷ್ಟು. ಸೊ ಇಲ್ಲಿವರೆಗೂ ಹೇಳಿದ್ದು ಹೊರಗಿನ ವಿಷಯಗಳನ್ನ ಕುರಿತು ತಪ್ಪಾಗಿರೋದು. ಇನ್ನು ಸ್ವಲ್ಪ ಒಳಗೆ ಬಂದರೆ ಈ ಸಬ್ಜೆಕ್ಟು ವ್ಯವಹಾರ ದೃಷ್ಟಿಯಿಂದ ಈ ಸಬ್ಜೆಕ್ಟ್ನಲ್ಲಿ ಇಷ್ಟು ಡಿಫೆಕ್ಟು, ಆಬ್ಜೆಕ್ಟ್ಸ್ ಆಯಿತು, ಸಬ್ಜೆಕ್ಟ್ಸ್ ಆಯಿತು. ಸೊ ಅಲ್ಲಿಗೆ ಏನಾಯಿತು? ಇಷ್ಟು ಹೇಳಿದರ ಸಾರಾಂಶ ಅಂದರೆ, ಪ್ರಪಂಚದಲ್ಲಿ ಆಬ್ಜೆಕ್ಟ್ಸ್ ಆರೇ ಅಂತ ಅಂದರೂ ಈ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಅರ್ಧ ಡಜನ್ ಕಾಲದೇಶ ಅಂತ ಅಂದರೂ ಅವುಗಳನ್ನ ತಿಳ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಆ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಒಟ್ಟಿಗೆ ಕಂಡುಹಿಡಿಯಕ್ಕೆ ಬರೋದಿಲ್ಲ. ಇನ್ನು ಆದಿಭೌತಿಕ 84 ಲಕ್ಷ ಜೀವರಾಶಿಗಳು ಯಾವಾಗ ಸ್ವಾಮಿ ಕಂಡುಕೊಳ್ಳೋದು? ಆಗದ್ದಲ್ಲ. ಇನ್ನು ಆದಿದೈವಿಕ ಇದನ್ನು ತಿಳ್ಕೊಳಕ್ಕೆ ಬರುತ್ತಾ? ಹೋಗ್ಲಿ, ದೇಶದ ವಿಚಾರ, ಕಾಲದ ವಿಚಾರ ಯಾರು ತಿಳ್ಕೊಳಕ್ಕಾಗಿದೆ? ಆಗಿಲ್ಲ. ಈ ಮನಸ್ಸಿನಿಂದ ನಾವು ಇಷ್ಟೆಲ್ಲ ಮಾಡ್ತೀವಿ ಅಂದರೆ ಆಗೋದಿಲ್ಲ ಅಂತ ನಮಗೆ ಮನವರಿಕೆ ಆಗಬೇಕು. ಹೋಗ್ಲಿ, ವೇದಗಳನ್ನ ತಿಳ್ಕೊಳಕ್ಕಾಗುತ್ತಾ? ವೇದಗಳು ಆಗೋದಿಲ್ಲ ಅಂತ ಇಷ್ಟೆಲ್ಲ ಹೇಳಿದ್ದಾರೆ. ಅದ್ರ ಜೊತೆಗೆ ನಾರ್ಮಲ್ ಆಗಿದ್ದರೆ ಇಷ್ಟು ರಾಮಾಯಣ. ಇನ್ನು ದರ್ಶನಕಾರರು ವಸ್ತುಗಳು ಸತ್ಯ ಅಂತ ಹೇಳಿದವರು ಇಲ್ಲ, ಇದರ ಹಿಂದೆಗಡೆ ವಿಜ್ಞಾನವಾದಿಗಳು ಹೇಳೋದು ಈ ಮನಸ್ಸಿನಲ್ಲೇ ನಮ್ಮ ಅರಿವಾಗುತ್ತೆ ಅಂತ ಹೇಳೋರು, ಅದು ಹೊಂದೋದಿಲ್ಲ, ಯಾರ್ದು ಹೊಂದಲಿಲ್ಲ. ಇವರಿಗೆಲ್ಲ ಡಿಫೆಕ್ಟ್ ಯಾಕಾಯಿತು ಅಂತ ಹೇಳಿದೆ, ಮತ್ತೊಂದು ಸಲ ಎಚ್ಚರದ ದೃಷ್ಟಿಗೆ ಪ್ರಾಮುಖ್ಯತೆ ಕೊಟ್ಟು ಇದರಿಂದ ಪರಮಾತ್ಮನ ಕಂಡುಹಿಡಿಯಕ್ಕೆ ಹೋದ್ರು ಸಿಗೋದಿಲ್ಲ. ಯಾಕೆ? ಇದು ಕೂಡ ಆಬ್ಜೆಕ್ಟ್. ಅದನ್ನು ಸಬ್ಜೆಕ್ಟ್ ಮಾಡಿಕೊಂಡಾಗ ಇದು ಆಬ್ಜೆಕ್ಟ್ ಆಗೋದ್ರಿಂದ ಇವರು ಎಚ್ಚರವನ್ನೇ ಮುಖ್ಯವಾಗಿ ಇಟ್ಕೊಂಡು ಎಚ್ಚರದಿಂದಲೇ ಎಲ್ಲ ಮೆಷರ್ ಮಾಡೋಕ್ಕೆ ಹೋದ್ರು ಆಗೋದಿಲ್ಲ. ಸೈಂಟಿಸ್ಟ್ಗಳಿಗಾಗಲಿ, ವೆಸ್ಟರ್ನ್ ಫಿಲಾಸಫರ್ಸ್ ಆಗಲಿ, ದರ್ಶನಕಾರರಾಗಲಿ, ಯಾರೇ ಆಗಲಿ ಹೇಳುತ್ತಾ ಇದ್ದಿದ್ದು ಇದಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಇದರಂತೆ ಬರಿಯ ಅರಿವು ಎಂದರೇನೆಂಬುದನ್ನು ಅರಿಯದೆ ಅದನ್ನು ಎಚ್ಚರವೆಂದು, ಕನಸೆಂದು ಭಾವಿಸುವುದರ ಜನರಲ್ಲಿ ಸ್ವಾಭಾವಿಕವಾಗಿ ಬಿಟ್ಟಿರುತ್ತೆ ಅಲ್ವಾ? ನಿದ್ದೆನಲ್ಲಿ ಇದ್ದದ್ದನ್ನಿದ್ದ ಕಣ್ಕೊಳಕ್ಕಾಗಲಿಲ್ಲ, ಆಗೋದು ಇಲ್ಲ, ಅಲ್ಲಾಗೋದಿಲ್ಲ. ಎಚ್ಚರದಲ್ಲಿ ಮತ್ತೆ ಈ ಬೇರೆ ಬೇರೆ ಶರೀರ. ಇಲ್ಲಿ ಬರಿಯ ಅರಿವನ್ನು ತಿಳಿಯದಿರುವುದೇ ಶಾಸ್ತ್ರದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇಷ್ಟಕ್ಕೆ ಅದು ನಿಲ್ಲಿಸಿ ಇಲ್ಲಿಂದ ಒಂದು ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ. ಬರೀ ಅರಿವನ್ನು ನಿದ್ದೆಯಲ್ಲಿ ಯಾರು ತಿಳಿಯಕ್ಕೆ ಬರಲ್ವಲ್ಲ, ನಿದ್ದೆಯಲ್ಲಿ ನಮ್ಗೆ ತಿಳ್ಕೊಳಕ್ಕೆ ಬರುತ್ತಾ? ಆಗಿರ್ತೀವಿ ನಾವು ಅದೇ. ಆದ್ದರಿಂದ ಬರೀ ಅರಿವನ್ನು ತಿಳಿದೇ ಇರುವುದು ಗೌಡಪಾದರು ಇದನ್ನು ಹೇಳ್ತಾರೆ ನಿದ್ರೆ ಅಂತ ಕರೀತಾರೆ. ಎರಡನೇದು, ಇದಕ್ಕೆ ಕಾರಣ ಅವಿದ್ಯೆ ಅಂತ ಕರೀತಾರೆ. ಇನ್ನು ಎಚ್ಚರ ಕನಸುಗಳಲ್ಲೇ ತಪ್ಪಾಗಿ ತಿಳ್ಕೊತೀವಿ. ನಿದ್ದೆನಲ್ಲಿ ನಾವು ಆತ್ಮನಾಗಿರ್ತೀವಿ, ಬಟ್ ಅಲ್ಲಿ ಗುರ್ಸಕ್ಕೆ ಬರುತ್ತಾ? ಒಬ್ಬ ಅರಮನೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅರಮನೆಯಲ್ಲಿ ಸುತ್ತಿಸಿ ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅಥವಾ ಒಂದು 10 ವರ್ಷ ಸುತ್ತಿಸಿ ಅವನಿಗೆ ಅದು ಅರಮನೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ನಾವು ನಮ್ಮ ನಿಜವಾದ ಸ್ವರೂಪನಾದ ಆತ್ಮನಲ್ಲಿ ಇರ್ತೀವಿ, ಆತ್ಮನೇ ಆಗಿರ್ತೀವಿ, ಅಲ್ಲಿ ಕಂಡುಹಿಡಿಯಕ್ಕೆ ಬರೋಲ್ಲ. ಯಾಕೆ ಅಂದರೆ ನಮ್ಗೆ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇರೋಲ್ಲ. ಆದ್ದರಿಂದ ಅಲ್ಲಿ ಯಾವಾಗ ನಾನು ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡ್ಲಿಲ್ವೋ ಒಂದು ತಪ್ಪು ಮಾಡಿದೆ. ಆ ಒಂದು ತಪ್ಪು ಮಿಕ್ಕಿರೋ 2 ತಪ್ಪುಗಳು ಮಾಡೋದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ನಿದ್ದೆಯಲ್ಲಿ ನನ್ನ ನಿಜವಾದ ಸ್ವರೂಪವನ್ನು ಅರಿಯದೇ ಇರೋದ್ರಿಂದ ಅದನ್ನು ಕಾರಣ ಅವಿದ್ಯೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದನ್ನು ಕಾರಣ ಅವಿದ್ಯೆ. ಕಾರಣ
ಯಾವಾಗ ಒಂದು ತಪ್ಪು ಮಾಡಿದ್ನೋ ಮಿಕ್ಕಿರೋ 2 ತಪ್ಪುಗಳು ಇದರಿಂದ ಆಗುತ್ತೆ. ನೀವು ಕ್ಯಾಲ್ಕುಲೇಷನ್ಸ್ ನಾನು ಹೇಳಿದೆ. ಮೊದಲನೇದು ಫಸ್ಟ್ ಲೈನ್ ಒಂದು ತಪ್ಪು ಮಾಡ್ರಿ, 2ನೇದು 3ನೇದು ಎಲ್ಲ ತಪ್ಪಾಗ್ಬಿಡುತ್ತೆ. ನಿಮ್ಗೆ ಇದು ಆನ್ಸರ್ ಕರೆಕ್ಟಾಗಿ ಬರೆದ್ರೆ ಕೊಡೋದಿಲ್ಲ ಮಾರ್ಕ್ಸು. ಅದೇ ಫಸ್ಟ್ ಸ್ಟೆಪ್ ಕರೆಕ್ಟ್ ಆಗಲಿ ಅಷ್ಟೇ ಮಾರ್ಕ್ಸು, ಸೆಕೆಂಡ್ ಸ್ಟೆಪ್ ಕರೆಕ್ಟ್ ಆಗಲಿ ಅಷ್ಟು ಮಾರ್ಕ್ಸು, ಥರ್ಡ್ ಸ್ಟೆಪ್ ಕರೆಕ್ಟ್ ಆಗಲಿ ಮಾರ್ಕ್ಸ್. ನಿಮ್ಗೆ ಎಷ್ಟೆಷ್ಟು ಸ್ಟೆಪ್ ಕರೆಕ್ಟ್ ಆದರೆ ಅಷ್ಟಕ್ಕೆ ಮಾರ್ಕ್ಸ್ ಕೊಡ್ತಾರೆ ಮ್ಯಾಥ್ಸ್ನಲ್ಲಿ. ಆದ್ದರಿಂದ ಇಲ್ಲಿ ಮೊದಲನೇ ತಪ್ಪು ಮಾಡಿದ ತಕ್ಷಣ ಮಿಕ್ಕಿರೋದೆಲ್ಲ ತಪ್ಪೇ ಗ್ಯಾರಂಟಿ. ಅದೇ ರೀತಿ ನಿದ್ದೆಯಲ್ಲಿ ನಾನು ಆತ್ಮನಾಗಿದ್ದರೂ ಆತ್ಮ ಅಂತ ಗೊತ್ತಾಗಲಿಲ್ಲ. ಮತ್ತೇನು ಮಾಡಿದೆ, ಎಚ್ಚರ ಕನಸಿನಲ್ಲಿ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು ಸಾಧ್ಯ ಆಯಿತು. ಎಲ್ಲಿ? ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ, ಬೇರೆ ಕನಸುಗಳಲ್ಲಿ ಬೇರೆ ಬೇರೆ ಶರೀರಗಳು ಅಂತ. ಅದನ್ನೇನಂತಾರೆ? ಕಾರ್ಯ ಅವಿದ್ಯೆ ಅಂತ ಕರೀತಾರೆ. ಮೊದಲನೇದು ಕಾರಣ. ಚಿನ್ನ ಕಾರಣ, ಒಡವೆಗಳು ಕಾರ್ಯ, ಮಣ್ಣು ಕಾರಣ, ಮಡಕೆ ಕುಡಿಕೆ ಕಾರ್ಯ. ಹಾಗೆ ಗಾಢನಿದ್ರೆಯಲ್ಲಿ ನಾನು ಕಂಡುಕೊಳ್ಳದೆ ಇರೋದು ಕಾರಣ. ಅದಕ್ಕೆ ಕಾರಣ ಅವಿದ್ಯೆ. ಎಲ್ಲ ಅವಿದ್ಯೆನೇ, 3 ಅವಿದ್ಯೆನೇ. ಅದರಿಂದ ನಾನು ಇಲ್ಲಿ ತಪ್ಪಾಗಿ ತಿಳ್ಕೊಂಡೆ. ಇದು ಮಾಂಡಿಕ್ಯಕಾರಿಕೆಯಲ್ಲಿ ಬರುತ್ತೆ ಗೌಡಪಾದರಲ್ಲಿ. ಈ ಪರಮಾರ್ಥವನ್ನು ತಿಳಿದೇ ಇರುವುದು ಒಂದು ಬರಿಯ ಅಭಾವರೂಪ ಭಾವರೂಪ. ಅದೇನು ನಮ್ಗೆ ಅಷ್ಟೊಂದು ಬೇಕಾಗೋದಿಲ್ಲ. ಓಕೆ. ಆದ್ದರಿಂದ ನಮಗೆ ಲೆಕ್ಕವಿಲ್ಲದಷ್ಟು ಅನರ್ಥಗಳು ಆಗ್ತಾ ಇರುತ್ತೆ. ಬರೀ ಅರಿವಿನ ಮತ್ತು ಬರೀ ಇರುವಿನ ರೂಪವಾಗಿರುವ ಪರಮಾರ್ಥದಲ್ಲಿ ಯಾವುದೊಂದು ವಿಭಾಗವೂ ಇಲ್ಲದಿದ್ದರೂ ಅದರಲ್ಲಿ ನಾನು ಮಿಕ್ಕದ್ದು ಅನ್ನೋ ವಿಭಾಗ ನಾವು ಮಾಡ್ಕೊಂಡ್ಬಿಡ್ತೀವಿ. ಈಗ ಗಾಢನಿದ್ರೆಯಲ್ಲಿದ್ದಾಗ ನಾವು ಬರೀ ಇರವು ಅರಿವು ಎಲ್ಲ ಒಂದೇ, ಅಲ್ಲಿ ವಿಭಾಗ ಇಲ್ಲ. ಅಲ್ಲಿದೆಯಾ ನಾನು ನೀನು ಅಥವಾ ನಾನು ನನ್ನದು? ಗಾಢನಿದ್ರೆಯಲ್ಲಿ ಇದೆಯಾ? ಇಲ್ಲ. ಕನಸಿನಲ್ಲಿ ಏನು ಮಾಡ್ಕೊತೀನಿ, ಎಚ್ಚರದಲ್ಲಿ ಏನು ಮಾಡ್ಕೊತೀನಿ, ಇದನ್ನು ನಾನು ಅಂತೀನಿ, ಇಲ್ಲಿಂದ ಆಚೆ ಇರೋದು ನನ್ನದು. ನೋಡ್ರಿ ಹೆಂಗಿದೆ. ಅದಕ್ಕೋಸ್ಕರ ಹೋಗ್ಲಿ, ನನ್ನ ನಿಜವಾದ ಸ್ವರೂಪದಲ್ಲಿ ನಾನು ನೀನು ಅವರು ಪ್ಲೂರಲ್ಲು ಇದೆಯಾ? ಇಲ್ಲ. ಆದ್ದರಿಂದ ಹಂಗಾಗ್ತಾ ಇದೆ ಅಂತ ಹೇಳ್ತಾರೆ. ಗಾಢನಿದ್ರೆಯಲ್ಲಿ ಸ್ವಾಮಿ ಇರುವು ಅರಿವು ಆನಂದ 3 ಆಯ್ತಲ್ವಾ ಅಂತ ಕೇಳ್ಬೋದು ನೀವು. ಕೇಳಿದ್ರೂ ಕೂಡ ಬೆಂಕಿನಲ್ಲಿ ಸುಡೋದು, ಬೆಳಕು, ಶಾಖ 3 ಇದೆ. 3 ಇದ್ದರೂ ಅದನ್ನು ಬೆಂಕಿ ಅಂತಲೇ ಕರೆಯೋದು. ಬೆಂಕಿ ಅಂತ ಕರೆದರೆ ಸಾಕು, ಅದರಲ್ಲಿ 3 ಅಂತ ಹೇಳಲ್ಲ. ಅದನ್ನು ಒಂದು ಸ್ವಭಾವ, ಗುಣ ಅಂತಲೂ ಕರಿಬಾರ್ದು, ಸ್ವಭಾವ. ಅದೇ ರೀತಿ ಆತ್ಮನ ಸ್ವಭಾವ, ಅದನ್ನು 3 ಅಂತ ಏನು ಕರೆಯಲ್ಲ. ಇರುವು ಅರಿವು ಆನಂದ. ಅದರ ವ್ಯವಹಾರದಿಂದ ಹಂಗೆ ಕರಿತೀವಿ. ಇವಾಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾನೆ ಪೊಲೀಸ್ ಸ್ಟೇಷನಲ್ಲಿ, ಅವನು 402 ಕಾನ್ಸ್ಟೇಬಲ್. ಮನೆಗೆ ಬಂದರೆ ಏನು, ಗಂಡ ಹೆಂಡತಿಗೆ, ಮಕ್ಕಳಿಗೆ, ತಂದೆ, ಹೊರಗಡೆ ಹೋದರೆ ಫ್ರೆಂಡ್ಸ್ಗೆ, ಸ್ನೇಹಿತ, 4 ಜನ ಇದ್ದಾರೇನೋ, ಒಬ್ಬನೇ ಇರೋದು. ಹಾಗೆ ತಗೋಬೇಕು. ಅದು ಗೊತ್ತಾಯ್ತು ನಮಗೆ ಎಂಬ ವಿಭಾಗ ಮಾಡಿಕೊಂಡಿರೋದು. ಹೊರಗಿನ ಪ್ರಪಂಚವು ಪರಮಾರ್ಥವೆಂದು ಎಂದೆಂದಿಗೂ ಇರುವುದೆಂದು ಭಾವಿಸುವುದು. ನಮಗೇನಾಗುತ್ತೆ, ಹಗ್ಗ ಇದ್ದದ್ದು ಇದ್ದಂಗೆ ಕಾಣದೇ ಇದ್ದಾಗ ಹಾವನೇ ಸತ್ಯ ಅಂತ ಮಾಡ್ಕೊಂಡ್ಬಿಡ್ತೀನಿ. ಹಾವನ್ನು, ನೀರಿನ ಬಿಡುಕನ್ನು, ನೆಲದ ಬಿರುಕೋ, ಹೂವಿನ ಮಾಲೆ, ಅದನ್ನೇ ಸತ್ಯ ಮಾಡ್ಕೊಂಡ್ಬಿಡ್ತೇನೆ. ಒಬ್ಬೊಬ್ರು ಒಂದೊಂದು ಮಾಡ್ಕೊತಾರೆ, ಒಬ್ಬರಿಗೆ 3-4 ಆಗೋದಿಲ್ಲ. ಇರಲಿ. ಅದಕ್ಕೋಸ್ಕರ ಮೊದಲನೇ ತಪ್ಪು ಯಾವುದು ಮಾಡ್ತೀನೋ 2ನೇ ತಪ್ಪಿಂದ ಮಾಡ್ತೇನೆ. ಹೀಗೆ. ಆದ್ದರಿಂದ ಹೊರಗಿನ ಪ್ರಪಂಚವು ಪರಮಾರ್ಥವೆಂದು ಎಂದೆಂದಿಗೂ ಇರುವುದೆಂದು ಭಾವಿಸ್ಬಿಡ್ತೀನಿ. ನನಗೇನಾಗುತ್ತೆ, ಹಾವೇ ಸತ್ಯ ಅಂತ ಅನ್ಕೊಂಡ್ಬಿಡ್ತೀನಿ. ಸತ್ಯ ಇದೆಯಾ? ಹಾವು ಹಗ್ಗ ಅಂತ ಗೊತ್ತಾಯಿತು, ಹಾವು ತೋರಿಸಲಿ, ಇರೋದಿಲ್ಲ. ಅದೇ ರೀತಿ ಆತ್ಮನ ಗುರುತಿಸಿದ್ರೆ ಈ ಶರೀರ ಆಗಲಿ, ಪ್ರಪಂಚ ಆಗಲಿ, ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಅಸ್ತಿತ್ವನೇ ಇರಲ್ಲ. ಹಾಗೆ ಚಿನ್ನ ಅಂತ ಗೊತ್ತಾದರೆ ಒಡವೆಗೆ ಬೆಲೆ ಇದೆಯಾ? ಇಲ್ಲ. ವ್ಯವಹಾರ ಮಾಡಿಕೊಡ್ರಿ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ನಾನು ಅದರೊಳಗೆ ಬಹು ಅಲ್ಪನಾಗಿದ್ದುಕೊಂಡು ಸ್ವಲ್ಪ ಕಾಲ ಮಾತ್ರ ಇರುವನೆಂದು ಎಣಿಸ್ಕೊಂಡು ಬಿಡ್ತೀವಿ ನಾವು. ಯಾವಾಗ ಈ ಶರೀರವನ್ನು ನಾನು ಅನ್ಕೊಂತೀನೋ ಇದನ್ನು ಸಂಕುಚಿತ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ? ಇದ್ರ ನೇಚರೇ ಹಾಗೆ. ಇದು ಮೊದಲು ಇರಲಿಲ್ಲ.
ಆಮೇಲೆ ಬಂತು. ಮತ್ತು ಇವಾಗ ಬೆಳೆಯುತ್ತೆ, ಬದಲಾವಣೆ ಆಗುತ್ತೆ. ಒಂದಿನ ಇಲ್ದಂಗೆ ಆಗ್ಬಿಡುತ್ತೆ. ನಾನು ಸತ್ತೋಗ್ತೀನಿ. ಅರ್ಜುನ ಇದನ್ನೇ ಹೇಳಿದ್ದು. ನಾನು ಕೊಂದರೆ ಅವ್ರು ಸತ್ತೋಗ್ತಾರೆ, ಅವ್ರು ಕೊಂದರೆ ನಾನು ಸತ್ತೋಗ್ತೀನಿ. ಯಾವಾಗ ತಪ್ಪು ಮಾಡ್ಕೊತೀವೋ ದುಃಖ ಬಂತು ನೋಡ್ರಿ. ಶೋಕ ಮೋಹ ಬಂತು, ಶೋಕದಿಂದ ಮೋಹ ಎಲ್ಲ ಬಂತು. ಕೊನೆಗೆ ಒಂದು ಸಫರ್ ಮಾಡಬೇಕಾಯ್ತು. ನಮ್ಮ ಕಥೆನೂ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ತನ್ನ ರೂಪಕ್ಕೆ ಹೊರಗಿನ ವಿಷಯಗಳ ಸ್ವಭಾವವನ್ನು ಅಂಟಿಸ್ಕೊಂಡು ಅದರ ಮೇಲೆ ಹುಟ್ಟು ಬೆಳೆದು ಕೃಶವಾಗುವುದು, ಸಾವು ಅನ್ನೋ ಧರ್ಮಗಳನ್ನ ಹಾಕ್ಕೊತಾ ಇರ್ತೀವಿ. ಇದು ಹುಟ್ಟಿದ್ರೆ ನಾನು ಹುಟ್ಟೆ, ಇದು ಬದಲಾವಣೆ ಆದ್ರೆ ನಾನು ಬದಲಾವಣೆ ಆದೆ, ಇದು ಸತ್ರೆ ನಾನು ಸತ್ತೆ. ಹೆಂಗಾಗಿದೆ ಗೊತ್ತಾ? ಇಲ್ಲಿ ನಾವು 12 ಗಂಟೆಯಲ್ಲಿ ಮನೆ ಬಿಟ್ಟು ಆಚೆ ಹೋದ್ವಿ. ಆಚೆ ಹೋಗಿದ ತಕ್ಷಣ ಈ ಶರೀರದ ನೆರಳು ಬೀಳುತ್ತೆ. ಆಚೆ ಹೊಸಲು ದಾಟ ಆಚೆ ಹೋಗಿದ ತಕ್ಷಣ ನೆರಳು ಬರುತ್ತೆ. ಈಗ ಯಾರಾದರೂ ಆ ನೆರಳನ್ನು ನಾನು ಅಂತ ಅನ್ಕೊಳ್ಳಲ್ಲ. ಅಕಸ್ಮಾತ್ ಆ ನೆರಳನ್ನು ನಾನು ಅಂತ ಅನ್ಕೊಂಡ್ರೆ ಏನಾಗುತ್ತೆ ಹೇಳ್ರಿ? ಇದು ಗೊತ್ತಾಗದೇ ಇಲ್ಲ ನಮಗೆ. ನೆರಳೇ ನಾನು. ಮಕ್ಕಳು ಕೆಲವು ಸಾರಿ ಹಂಗೆ ಮಾಡ್ಕೊತಾರೆ. ಈಗ ಹೊರಗಡೆ ಬಂದಿದ ತಕ್ಷಣ, ಅದು ಹುಟ್ಟಿದ ತಕ್ಷಣ ನಾನು ಹುಟ್ಟಿದೆ, ಕೇಕ್ ಕಟ್ ಮಾಡ್ರಪ್ಪ. ಕೊನೆಗೆ ಅದು ಸ್ವಲ್ಪ ದೊಡ್ಡದಾಗುತ್ತೆ, ಬೆಳೆದೆ. ಈಗ ಯಾರಾದರೂ ಆ ನೆರಳು ಮೇಲೆ ಕಾಲಿಟ್ಕೊಂಡು ನಡ್ಕೊಂಡು ಹೋದರೆ ನನ್ನ ಮೇಲೆ ತುಳಿತಾ ಇದ್ದಾರೆ. ಯಾರಾದರೂ ಎಂಜಲು ಉಗಿದ್ರೆ ನನಗೇ ಉಗಿದ್ರು. ಹಂಗಾಗುತ್ತೋ ಇಲ್ವೋ? ಆಗತ್ತೆ. ಹೀಗೆ ಅದರದಲ್ಲಿ ಏನೇನು ಬದಲಾವಣೆ ಆಗುತ್ತೋ ನನಗೆ ಆಗುತ್ತೆ ಅಂತ ಅನ್ಕೊಂತೀವಲ್ಲ. ಹಾಗೆ ಈಗ ನಾವು ಆ ನೆರಳನ್ನು ನಾನು ಅಂತ ಯಾರಾದರೂ ಅನ್ಕೊಳ್ಳಲ್ಲ. ಬುದ್ಧಿವಂತರು ನಾವು, ವ್ಯವಹಾರದಲ್ಲಿ ಬುದ್ಧಿವಂತರು. ಅದಕ್ಕೆ ನಮ್ಗೆ ಅದರ ನೆರಳು ಮೇಲೆ ಯಾರಾದರೂ ಉಗಿರ್ಲಿ ಏನೂ ಅನ್ಸಲ್ಲ. ಉಗ್ಗಬೇಕಾದ್ರೆ ನಾನು ಉಗಿತೀನಿ ಅಂತೀವಿ ಅಲ್ವಾ? ಯಾಕೆ? ಅದು ನಾನಲ್ಲ, ಇದು ನನ್ನ ನಿಜವಾದ ಸ್ವರೂಪ. ನನ್ನ ನಿಜವಾದ ಸ್ವರೂಪ ಫಸ್ಟ್ ಕ್ಲಾಸ್ ಆಗಿದೆ. ಅದು ಮನೇಲಿದ್ದಾಗಲೂ ಇತ್ತು, ಹೊರಗಡೆ ಬಂದಾಗಲೂ ಹುಟ್ಟಿದಂತೇನಾಗಲಿಲ್ಲ. ಬರೀ ಈ ನೆರಳಿಗೆ ಹೋಲಿಸ್ಕೊಳ್ರೆ, ಬೇರೆದಕ್ಕೆ ಹೋಲಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ನೋಡ್ರಿ, ನನಗಿವಾಗ ದುಃಖ ಇಲ್ಲ. ಈಗ ಸೇಮ್ ಥಿಂಗ್ ನಮ್ಗಾಗಿದೆಯಪ್ಪ. ಗಾಢನಿದ್ರೆಯಲ್ಲಿರೋ ನಮ್ಮ ನಿಜವಾದ ಸ್ವರೂಪ ಬ್ರಹ್ಮಜ್ಞಾನಿಗಳದನ್ನು ನಾನು ಅಂತಾರೆ. ನಾವು ಅದರ ಗಂಧನೇ ಇಲ್ಲ ನಮ್ಗೆ. ಹೋಗ್ರಿ, ಆ ಮಕ್ಕಳು ನೆರಳವನ್ನು ನಾನು ಅಂತಂದಾಗ ನಿಜವಾಗಿ ಕಾಣೋ ಈ ಶರೀರದ ಕಡೆ ಗಮನನೇ ಇಲ್ಲ ಅವರಿಗೆ. ಅದೇ ರೀತಿ ಬ್ರಹ್ಮಜ್ಞಾನಿಗಳು ಅದನ್ನು ನಾನು ಅಂತ ಕರ್ಕೊಂಡು ಇದನ್ನು ನನ್ನದು ಅಂತ ಕರೀತಾರೆ. ಅದಕ್ಕೆ ಅವ್ರಿಗೇನೂ ಅನ್ಸಲ್ಲ. ಜೀಸಸ್ಗೆ ಇದನ್ನು ಶಿಲ್ಬೆಗೆ ಹಾಕ್ತಾ ಇದ್ರು ಕೂಡ ಏನು ಅನ್ನಿಸ್ಲಿಲ್ಲ. ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಬಂದರೂ ಕೂಡ ಏನು ಅನ್ನಿಸ್ಲಿಲ್ಲ. ಇದು ಸತ್ರು ಏನು ಒಂದಿಷ್ಟು ದುಃಖ ಇರೋದಿಲ್ಲ ಅವರಿಗೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಹೇಳಕ್ ಬಂದಿದೆ ಇವಾಗ. ಸೊ ನಾವು ಈ ತತ್ವವನ್ನು ತಿಳ್ಕೊಂಡು ಅಲ್ಲಿ ಉಳ್ಕೊಂಡ್ರೆ ಅದರ ಮುಂದೆ ಮತ್ತೊಂದಿಲ್ಲ. ಈಗ ಈ ಹೊರಗಿನ ಪ್ರಪಂಚ, ಈ ಎಚ್ಚರ ಕನಸು ಇವನ್ನೇ ಸತ್ಯ ಅಂದ್ಕೊಂಡು, ಪರಮಾರ್ಥ ಅಂತ ಅಂದ್ಕೊಂಡು, ಅವೇ ಸತ್ಯ ಅಂದ್ಕೊಂಡು ಅವಕ್ಕೆ ಹೆಚ್ಚು ಕಡಿಮೆ ಆದರೆ ನನಗೆ ಹೆಚ್ಚು ಕಡಿಮೆ ಆಯಿತು ಅಂತ ಗೋಳಾಡ್ತಾ ನೋಡ್ರಿ. ಒಂದು ಸಾರಿ ತಪ್ಪು ಮಾಡಿಕೊಳ್ರಿ. ಈಗ ಕನಸಿನಲ್ಲಿ ಭಿಕ್ಷುಕ ಅಂತ ಮಾಡ್ಕೊಂಡಿದ್ದ ತಕ್ಷಣ ಏನಾಯಿತು? ಬರಗಾಲ, ಊಟ ಮಾಡಿ 1 ವಾರ ಆಗಿತ್ತು, ಭಿಕ್ಷಾಂದೇಹಿ ಅಂತ ಇದ್ದಾನೆ. ಎಲ್ಲ ಇದಕ್ಕೇನಾದರೆ ಎಲ್ಲ ಅವನ ದುಃಖ ಅನುಭವಿಸ್ತಾನೆ. ಎಲ್ಲಿವರೆಗೂ? ಎಚ್ಚರ ಆಯಿತು. ಈಗ ಅವನು ಭಿಕ್ಷುಕನ, ಬರಗಾಲ ಬಂದಿದ್ದ, ಹೊಟ್ಟೆ ಹಸುವಿನಿಂದ 1 ವಾರದಿಂದ ಸಾಯ್ತಾ ಇದ್ನ, ಏನೇನೂ ಇಲ್ಲ ಸ್ವಾಮಿ. ಅವನಿಗೆ ನಾಚಿಕೆ ಆಗುತ್ತಲ್ಲ. ಹಾಗೆ ಎಚ್ಚರದಲ್ಲಿ ಈ ಶರೀರ ನಾನಲ್ಲ ಅಂತ ಗುರುತಿಸ್ತಿದ್ದ ತಕ್ಷಣನೇ ನಮ್ಗೆ ಹಿಂಗೆ ಆಗುತ್ತೆ ನಾಚಿಕೆ. ಸುಮ್ಮನೆ ನಾನು ಇದನ್ನು ನಾನು ಅಂದ್ಕೊಂಡಲ್ಲಪ್ಪ. ಹಗ್ಗ ಕಂಡಿದ ತಕ್ಷಣ ಅಯ್ಯಯ್ಯ ನಮಗೆ ನಗು ಬರುತ್ತೆ. ಹೋಗೋಗಿ ನಾನು ಅದನ್ನು ಹಾವು ಅಂತ ಮಾಡ್ಕೊಂಡ. ಹಗ್ಗ ನನಗೆ ಎಷ್ಟು ಎದುರಿಸಿದೆ ಅಂತ ಎತ್ಕೊಂಡಿದ್ದಾನೆ, ಹಿಂಗೆ ಆಟ ಆಡಿಸ್ತೀವಿ. ಅಲ್ಲಿ ಖುಷಿ. ನಾನು ಮಾಡ್ಕೊಂಡಿರೋ ತಪ್ಪಿಗೆ ನನಗೆ ನಾಚಿಕೆ ಆಗುತ್ತಲ್ವ. ಹಾಗೆ ತತ್ವವನ್ನು ಕಂಡವರಿಗೆ ಹಂಗಾಗತ್ತಂತೆ. ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ. ಆದ್ದರಿಂದ
ತಾನು ನಿಜವಾಗಿ ಅಲ್ಲದೇ ಇದ್ರು ಈ ರೂಪಕ್ಕೆ ಹೊರಗಿನ ಅದಕ್ಕಾಗೋ ವಿಷಯಗಳನ್ನೆಲ್ಲ ಅವನ ತಲೆ ಮೇಲೆ ಹಾಕ್ಕೊಂಡು ಅದಕ್ಕೋಸ್ಕರ ದುಃಖವನ್ನು ಅಂಟಿಸ್ಕೊಂಡು ಅದರ ಮೇಲೆ ಹುಟ್ಟು ಬೆಳವಣಿಗೆ ಕೃಷಿ ಸಾವು ಅಂತ ಧರ್ಮಗಳನ್ನ ಹಾಕ್ಕೊಂಡು ಇವುಗಳೆಲ್ಲ ಕಾರ್ಯವಿದ್ಯೆಯಾದ ತಪ್ಪು ತಿಳುವಳಿಕೆ. ಕಾರ್ಯವಿದ್ಯೆ ಅಂದ್ರೇನು? ಈ ಶರೀರವನ್ನು ತಪ್ಪಾಗಿ ನಾನು ಅಂತ ತಿಳ್ಕೊಂಡ್ರೆ ಅದಕ್ಕೆ ಏನೇನಾಗುತ್ತೋ ನೀನು ಅನುಭವಿಸ್ಬೇಕು. ಇವಾಗ ಮಾಡ್ತಾ ಇರೋದು ನಾವು ಅಷ್ಟೇ. ಆದ್ದರಿಂದ ಇದೆಲ್ಲ ಏನಂತಾರೆ? ತಪ್ಪು ತಿಳುವಳಿಕೆಯಿಂದ ಆದ ವಿಲಾಸ. ಇದೇನಾ ವಿಲಾಸ ಅಂತ ಸತ್ಯ ಹರಿಶ್ಚಂದ್ರ ನಾನು ಹಾಡು ಹೇಳ್ತಾನಲ್ಲ ಹಾಗೆ. ಇದನ್ನೆಲ್ಲ ವೇದಾಂತಿಗಳು ಅಧ್ಯಾಸ, ರಾಂಗ್ ನಾಲೆಡ್ಜ್, ಅವಿದ್ಯೆ ಅಂತ ಕರೀತಾರೆ, ಹೆಸರಿನಿಂದ ಕರೀತಾ ಇದ್ದಾರೆ. ಈ ತಪ್ಪು ತಿಳುವಳಿಕೆಯು ಯಾವುದರ ಧರ್ಮ ಅಂತ ಪ್ರಶ್ನೆ ಕೇಳ್ತೀನಿ ನಾನು. ಯಾವುದರ ಧರ್ಮ? ತಪ್ಪಾಗಿ ಆಗ್ತಾ ಇದೆ. ಎಲ್ಲ ಆಗ್ತಾ ಇದೆ ಇದು ಸರಿಯಾಗಿ ಆಗುತ್ತೆ? ಅವಿದ್ಯೆ ಸರ್. ಸರಿ, ಎಲ್ಲ ಆಗ್ತಾ ಇದೆ ಅವಿದ್ಯೆ. ಆತ್ಮನಲ್ಲಿ ಆಗ್ತಾ ಇದೆಯಾ? ಎಲ್ಲ ಆಗ್ತಾ ಇದೆ ಅವಿದ್ಯೆ. ಚಿತ್ತ, ಬುದ್ಧಿ, ಚಿತ್ತ, ಅಂತಃಕರಣದಲ್ಲಿ. ಈಗ ಆತ್ಮನಲ್ಲಿ ಅವಿದ್ಯೆ ಇದೆಯಾ? ಹಗ್ಗದಲ್ಲಿ ಅವಿದ್ಯೆ ಇದೆಯಾ? ಇಲ್ಲ. ನಾನು ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಎಲ್ಲಿ? ಅಂತಃಕರಣದಲ್ಲಿ. ನಾನು ಈಗ ಹಾವು ಅಂತ ತಿಳ್ಕೊಂಡಿದ್ದು ನನ್ನ ಮನಸ್ಸಿನಲ್ಲೇ. ಆ ಕಡೆಯಿಂದ ಬಂದು ಅವರು ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಹಗ್ಗ ಅಂತ ಗೊತ್ತಾಗಿದ್ದು ಎಲ್ಲಿ? ನನ್ನ ಮನಸ್ಸಿನಲ್ಲೇ. ಆ ವಸ್ತುನಲ್ಲಿ ಏನು ಬದಲಾವಣೆ ಆಗಿಲ್ಲ. ವಸ್ತು ಹಾಗೇ ಇದೆ. ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಅದೇ ರೀತಿ ಈಗ ನಾನು ಈ ಶರೀರ ಅಂತ ತಿಳ್ಕೊಂಡಿದ್ದೀನಲ್ಲ, ಇದರ ಪ್ರತ್ಯಯ ಎಲ್ಲಿ ಮೂಡ್ತಾ ಇದೆ? ಅಹಂ ಪ್ರತ್ಯಯ ಅಂತೀವಿ ಅಂತಃಕರಣದಲ್ಲಿ. ಈಗ ನಾನು ಸಾಧನೆ ಮಾಡೋ, ಅವನು ಟಾರ್ಚ್ ಹಾಕಿ ತೋರಿಸ್ತಾನೆ, ಕಟ್ಕೊಂಡ್ಬಿಡ್ತಾನೆ. ಅದೇ ರೀತಿ ನನಗೆ ಗುರುಗಳು ಬರ್ತಾರೆ, ನೀನಿದಲ್ಲ ಅಂತಾರೆ, ಸಾಧನೆ ಮಾಡ್ತೀನಿ, ಕಟ್ಕೊತೀನಿ. ನನಗೆ ಆವಾಗ ಹೌದು ಕನ್ಫರ್ಮ್ 100%. ಹೆಂಗೆ? ನಾನು ಆತ್ಮಸ್ವರೂಪನೇ, ಇದಲ್ಲ ಅಂತ ಗೊತ್ತಾಗತ್ತೆ. ಆಗ ಎಲ್ಲಿ ಮೂಡ್ಕೊಳ್ಳುತ್ತೆ? ಮನಸ್ಸಿನಲ್ಲೇ. ಅಲ್ಲಿಗೆ ತಪ್ಪಾಗಿ ತಿಳ್ಕೊಂಡಿದ್ದೂ ಮನಸ್ಸಿನಲ್ಲೇ, ಸರಿಯಾಗಿ ತಿಳ್ಕೊಳ್ಳೋದು ಮನಸ್ಸಿನಲ್ಲೇ. ತಪ್ಪಾಗಿ ತಿಳ್ಕೊಂಡಿದ್ದಾಗ ಇದನ್ನ ಅಹಂ ಪ್ರತ್ಯಯ, ಅಹಂ ಪ್ರತ್ಯಯ, ಅಹಂ ಅಹಂ ನಾನು ನಾನು ಅಂತೀವಿ. ಆವಾಗ ಏನಾಗುತ್ತೆ? ಬ್ರಹ್ಮ ಪ್ರತ್ಯಯ, ಅಹಂ ಬ್ರಹ್ಮಾಸ್ಮಿ. ಇವಾಗ ಅಹಂ ಅಂತ ನೀವು, ಅಹಂ ಅಂತಂದ್ರೆ ನಾನು ನಾನು, ಅಹಂ ಶರೀರ ಅಂತ. ಆವಾಗ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಾಗಿದ್ದೀನಿ ಅಂತ ಗೊತ್ತಾಗುತ್ತೆ. ಈ ಅವಿದ್ಯಾ ವಿದ್ಯೆ ಎರಡು ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ಇದು ಆತ್ಮನಲ್ಲಿ ಇದೆಯಾ ಅವಿದ್ಯೆ? ಇಲ್ಲ. ನಿದ್ದೆನಲ್ಲಿ ಇದೆಯಾ ಅವಿದ್ಯೆ? ಇಲ್ಲ. ಎಲ್ಲೆಲ್ಲೂ ಇಲ್ಲ. ಎಚ್ಚರದಲ್ಲಿ ಇದೆಯಾ? ಎಚ್ಚರದಲ್ಲಿ ಇಲ್ಲ. ಕನಸಿನಲ್ಲಿ ಇದೆಯಾ? ಇಲ್ಲ. ಫಸ್ಟ್ ಆಫ್ ಆಲ್ ಇವು ಸುಳ್ಳು. ಹೋಗ್ಲಿ, ಹಾವಿನಲ್ಲಿ ಇದೆಯಾ ಅವಿದ್ಯೆ? ಹಾವು ಇರೋದಕ್ಕೆ ಹಾವು ಇದೆಯಾ ಸತ್ಯವಾಗೋ? ಇಲ್ಲ. ಹೋಗ್ಲಿ, ಅವಸ್ಥೆಗಳು ಸತ್ಯವಾಗಿದೆಯಾ? ಅವಿದ್ಯೆ ಅಲ್ಲಿರೋದಕ್ಕೆ? ಅಲ್ಲೂ ಇಲ್ಲ. ಹೋಗ್ಲಿ, ಇದರಲ್ಲಿದೆಯಾ ಅವಿದ್ಯೆ? ಈ ವ್ಯವಹಾರ ದೃಷ್ಟಿಯಿಂದ ಇದಕ್ಕೆ ಹೇಳ್ಕೋಬೇಕು. ಈ ಶರೀರದಲ್ಲಿ ಈ ಶರೀರ ಸತ್ಯವಾಗಿದೆಯಾ? ನಿದ್ದೆಗೆ ಬರೋಕ್ಕಾಗತ್ತಾ? ಬರೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ವಿದ್ಯಾ ಅವಿದ್ಯಾ ಈ ಶರೀರಗಳು ಎಲ್ಲ ಬರೀ ಹುಸಿ ತೋರಿಕೆ ಅಷ್ಟೇ. ಕನಸಿನಲ್ಲಿ ಇಷ್ಟೆಲ್ಲ ಆಯಿತು, ಏನಿದೆಯಪ್ಪ ಸತ್ಯವಾಗಿ? ಏನೇನೂ ಇಲ್ಲ. ಹಂಗಾಗತ್ತೆ. ಅಲ್ಲಿಗೆ ಇಷ್ಟಕ್ಕೆ ಮುಗಿತು. ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಒಂದು 15 ನಿಮಿಷ ಲೇಟ್ ಆಯಿತು, ಕ್ಷಮಿಸಿ.